ನಾವು ಈ ಭಾಗ್ಯಶಿಲ್ಪದಲ್ಲಿ ಯಾವ ಇಬ್ಬರು ಮಹಾನ್ ವ್ಯಕ್ತಿಗಳ ಕುರಿತಾಗಿ ಅಭ್ಯಾಸ ಮಾಡ್ತೀವ್ರಿ? ನಾಲ್ವಡಿ ಕೃಷ್ಣರಾಜ ಒಡೆಯರ್ ಮತ್ತು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಮತ್ತು ಸರ್ ಎಂ ವಿಶ್ವೇಶ್ವರಯ್ಯನವರ ಕುರಿತಾಗಿ ಏನ್ ಮಾಡ್ತೀವಿ? ಈ ಒಂದು ಗದ್ಯ ಭಾಗದಲ್ಲಿ ನಾವು ಅಭ್ಯಾಸ ಮಾಡ್ತೇವಿ. ಈಗ ಎಲ್ಲಿಗೆ ಬಂದಿತ್ತು? ನಾಲ್ವಡಿ ಕೃಷ್ಣರಾಜರ ಕೊಡುಗೆಗಳನ್ನ ನಾವು ನೋಡ್ಬೇಕು. ನ್ಯಾಯ ವಿಧಾಯಕ ಸಭೆ ಯಾವಾಗ ಸ್ಥಾಪನೆ ಆಯ್ತು? 1907ರಲ್ಲಿ ಸ್ಥಾಪನೆ ಆಯ್ತು. ನ್ಯಾಯ ವಿಧಾಯಕ ಸಭೆಯಲ್ಲಿ ಎಷ್ಟು ಜನ ಸದಸ್ಯರು ಇರ್ತಾರು? 50. ವೆರಿ ಗುಡ್, ವೆರಿ ಗುಡ್. ಹಾಗಾದ್ರ ಪ್ರಜಾಪ್ರತಿನಿಧಿ ಸಭೆಯಲ್ಲಿ ಎಷ್ಟು ಜನ ಸದಸ್ಯರು ಇರ್ತಾರು? 275. ಎಷ್ಟಿರ್ತಾರು ಪ್ರಜಾಪ್ರತಿನಿಧಿ ಸಭೆಯಲ್ಲಿ? 275. ಪ್ರಜಾಪ್ರತಿನಿಧಿ ಸಭೆ ಯಾವಾಗ ಪ್ರಾರಂಭ ಆಯ್ತು? ಎಷ್ಟರಲ್ಲಿ? 1881. ಯಾರ್ ಪ್ರಾರಂಭ ಮಾಡಿದ್ರು? 10ನೇ ಚಾಮರಾಜ ಒಡೆಯರ್. 10ನೇ ಚಾಮರಾಜ ಒಡೆಯರು. ವೆರಿ ಗುಡ್. 1881ರಲ್ಲಿ ಏನಾಯ್ತು? ಪ್ರಾರಂಭ ಆಯ್ತು. ನೆಕ್ಸ್ಟ್, ಪ್ರಜಾಪ್ರತಿನಿಧಿ ಸಭೆ ವರ್ಷದಲ್ಲಿ ಎಷ್ಟು ಬಾರಿ ಸಭೆ ನಡೀತಾ ಇತ್ತು? 2 ಬಾರಿ. ಯಾವ ಸಮಯದಲ್ಲಿ? ಜೂನ್ ಮತ್ತು ಅಕ್ಟೋಬರ್ 2. ಒಂದನೇದು ಯಾವಾಗ ನಡೀತಾ ಇತ್ತು? ಜೂನ್ 1. ಜೂನ್ ತಿಂಗಳಲ್ಲಿ ನಡೀತಾ ಇತ್ತು. ಮತ್ತೊಂದು ಯಾವ ತಿಂಗಳಲ್ಲಿ? ಅಕ್ಟೋಬರ್ 2. ಅಕ್ಟೋಬರ್ 2ನೇದ್ದು ಅಕ್ಟೋಬರ್. ವೆರಿ ಗುಡ್. ಅಕ್ಟೋಬರ್ ನಲ್ಲಿ ನಡೀತಾ ಇರುವಂತಹ ಸಭೆ ಯಾವುದರ ಕುರಿತಾಗಿರ್ತಿತ್ತು? ದಸರಾ ಹಬ್ಬದ ಆಚರಣೆಯ ಕುರಿತಾಗಿ. ವೆರಿ ಗುಡ್. ಇನ್ನ ನಾವು ನೇರವಾಗಿ ಏನ್ ಮಾಡೋಣ್ರಿ? ಕೊಡುಗೆ, ನಾಲ್ವಡಿ ಕೃಷ್ಣರಾಜ ಒಡೆಯರ ಕೊಡುಗೆಗಳ ಕುರಿತಾಗಿ ಏನ್ ಮಾಡೋಣ್ರಿ? ನೋಡೋಣ್ರಿ. ಇವತ್ತಿನ ಅವಧಿಯಲ್ಲಿ ಅವರು ರಾಜರಾಗಿ ಯಾವ ಒಂದು ಕ್ರಮವನ್ನ ಕೈಗೊಂಡು ರಾಜ್ಯಕ್ಕೆ ತಮ್ಮದೇ ಆದಂತಹ ಕೊಡುಗೆಯನ್ನ ನೀಡಿದ್ರು ಅನ್ನೋದರ ವಿಷಯದ ಕುರಿತಾಗಿ ನೋಡೋಣ್ರಿ. ಬಾಗ್ಲಂ ಇನ್ನ ನಾಲ್ವಡಿ ಕೃಷ್ಣರಾಜರ ಕೊಡುಗೆಗಳನ್ನ ನೋಡ್ಬೇಕಾದ್ರ ಪ್ರಥಮವಾಗಿ ಸ್ಥಳೀಯ ಸಂಸ್ಥೆಗಳನ್ನ ರಚಿಸಿ ಆಡಳಿತ ವಿಕೇಂದ್ರೀಕರಣಕ್ಕೆ ಅನುವು ಮಾಡಿಕೊಟ್ಟರು ಎನ್ನುವಂತಹ ಪ್ರಥಮವಾದಂತಹ ಅಂಶವನ್ನ ನಾವು ಏನ್ ಮಾಡ್ಬೇಕು? ಅಭ್ಯಾಸ ಮಾಡಬೇಕು. ಅವರ ಪ್ರಥಮ ಒಂದು ಸುಧಾರಣೆ ಅಥವಾ ಒಂದು ಕೊಡುಗೆ ಏನಂದ್ರ ಆಡಳಿತದ ವಿಕೇಂದ್ರೀಕರಣ ಮಾಡ್ತಾರೆ. ಇದು ನಿಮಗ ಪ್ರಮುಖವಾಗಿ ಗೊತ್ತಿರಬೇಕು. ಆಡಳಿತದಲ್ಲಿ ಏನ್ ಮಾಡ್ತಾರೆ ಅಂದ್ರ ವಿಕೇಂದ್ರೀಕರಣ ತರುತ್ತಾರೆ. ಇನ್ನ ವಿಕೇಂದ್ರೀಕರಣ ಎಂದ್ರೆ ಏನು ಅನ್ನೋದನ್ನ ಪ್ರಥಮವಾಗಿ ತಿಳ್ಕೊಂಡು ಇವ್ರು ಯಾವ ತರನಾಗಿ ವಿಕೇಂದ್ರೀಕರಣವನ್ನ ತರುತ್ತಾರೆ ಅನ್ನೋದನ್ನ ಇಲ್ಲಿ ನಾವು ಪ್ರಮುಖವಾಗಿ ತಿಳಿದುಕೊಳ್ಳುವಂತಹ ಕೆಲಸವನ್ನ ಮಾಡಬೇಕು. ಕೇಂದ್ರೀಕರಣ, ಇದರ ವಿರುದ್ಧ ವಿಕೇಂದ್ರೀಕರಣ. ಕೇಂದ್ರೀಕರಣ ಅಂದ್ರೆ ಏನ? ಆಡಳಿತದ ಕೇಂದ್ರೀಕರಣ ಅಂದ್ರ ಆಡಳಿತದ ಎಲ್ಲಾ ಜವಾಬ್ದಾರಿಗಳು ಒಬ್ಬರಲ್ಲೇನ ಕೇಂದ್ರೀಕರಣಗೊಂಡಿದ್ರ ಅದರ ನಾವು ಏನಂತ ಕರಿಬೇಕು? ಆಡಳಿತದ ಕೇಂದ್ರೀಕರಣ ಅಂತ ಕರಿಬೇಕು. ಇನ್ನ ಆಡಳಿತದ ವಿಕೇಂದ್ರೀಕರಣ ಅಂದ್ರ ಆಡಳಿತದ ಅವಕಾಶಗಳು
ಒಬ್ಬರಲ್ಲೇ ಇರದೆ ಬಹಳಷ್ಟು ಜನರಲ್ಲಿ ಅದು ಹಂಚಿಕೆ ಆಗಿತ್ತಂದ್ರ ಅದಕ್ಕೆ ನಾವೇನಂತ ಕರಿಬೇಕು, ಆಡಳಿತದ ವಿಕೇಂದ್ರೀಕರಣ ಅಂತ ಕರಿಬೇಕು. ಅವಾಗ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಏನ್ ಮಾಡ್ತಾರಂದ್ರ ತಾವು ರಾಜ ಆದ ನಂತರ ಪ್ರಥಮವಾಗಿ ಯಾವ ಕೆಲಸವನ್ನ ಮಾಡ್ತಾರಂದ್ರ ಆಡಳಿತದಲ್ಲಿ ವಿಕೇಂದ್ರೀಕರಣ ತರುವಂತಹ ಕೆಲಸವನ್ನ ಮಾಡ್ತಾರೆ. ಮತ್ತೊಮ್ಮೆ ಹೇಳ್ತಾ ಇದ್ದೇನೆ, ಲಕ್ಷ ಕೊಟ್ಟು ಕೇಳ್ರಿ. ನಾಲ್ವಡಿ ಕೃಷ್ಣರಾಜಕ್ಕಿಂತ ಮೊದಲ ರಾಜರಿದ್ರಲ್ಲ, ಅವ್ರು ಯಾವ ತರನಾಗಿ ಆಡಳಿತ ನಡೆಸ್ತಾ ಇದ್ರಂದ್ರ ಕೇಂದ್ರೀಕರಣದ ಆಡಳಿತವನ್ನ ನಡೆಸ್ತಾ ಇದ್ರು. ಕೇಂದ್ರೀಕರಣದ ಆಡಳಿತವನ್ನ ನಡೆಸ್ತಾ ಇದ್ರಂದ್ರ ಅವ್ರೇನ್ ರಾಜ ಆಗಿದ್ರಲ್ಲ, ತಮ್ಮ ಸಾಮ್ರಾಜ್ಯದಲ್ಲಿನ ಎಲ್ಲಾ ಅಧಿಕಾರಗಳನ್ನ ರಾಜ ಇದ್ದವನು ತಾನೇ ಇಟ್ಕೊಂಡಿದ್ದ, ತಮ್ಮಲ್ಲೇನೆ ಏನ್ ಮಾಡಿದ್ರು, ಕೇಂದ್ರೀಕರಿಸಿಕೊಂಡಿದ್ರು. ಆದ್ರ ನಾಲ್ವಡಿ ಕೃಷ್ಣರಾಜರು ಒಡೆಯರು ರಾಜ ಆದಾಗ ಇವ್ರು ಮಾತ್ರ ಏನ್ ಮಾಡ್ತಾರಂದ್ರ ಎಲ್ಲಾ ಆಡಳಿತವನ್ನ ತಮ್ಮಲ್ಲಿಯೇ ಕೇಂದ್ರೀಕರಿಸಿಕೊಳ್ಳದೆ ಏನ್ ಮಾಡ್ತಾರಂದ್ರ ಇದನ್ನ ಹಂಚುವಂತಹ ಕೆಲಸವನ್ನ ಮಾಡ್ತಾರೆ. ಅಂದ್ರ ನಾನು ಒಬ್ಬ ರಾಜ ಮಾತ್ರ ಇಡೀ ಸಾಮ್ರಾಜ್ಯದ ಆಡಳಿತ ನಡೆಸಲು ಸಾಧ್ಯ ಇಲ್ಲ, ಇಲ್ಲಿ ಬೇರೆದವರ ಸಹಾಯ ಬೇಕು ಎನ್ನುವಂತಹ ನಿಟ್ಟಿನಲ್ಲಿ ಬಹಳಷ್ಟು ಜನರಿಂದ ಒಂದು ಒಳ್ಳೆ ಆಡಳಿತ ನಡೆಯಲು ಸಾಧ್ಯ ಎನ್ನುವಂತಹ ನಿಟ್ಟಿನಲ್ಲಿ ಅವ್ರು ಏನ್ ಮಾಡ್ತಾರಂದ್ರ ತಮ್ಮ ಬಳಿ ಇದ್ದಂತಹ ಆಡಳಿತದ ಜವಾಬ್ದಾರಿಯನ್ನ ಏನ್ ಮಾಡ್ತಾರೆ, ಹಂಚುವಂತಹ ಕೆಲಸ ಮಾಡ್ತಾರೆ. ಅವಾಗ ಏನ್ ಮಾಡ್ತಾರಂದ್ರ ಸಾಮ್ರಾಜ್ಯವನ್ನ ಜಿಲ್ಲೆಗಳನ್ನಾಗಿ ಮತ್ತು ಭಾಗಗಳನ್ನಾಗಿ ವಿಂಗಡಣೆ ಮಾಡಿ ಆ ಭಾಗಗಳಿಗೆ ಒಬ್ಬೊಬ್ಬರನ್ನ ಪ್ರತಿನಿಧಿಯನ್ನ ನೇಮಕ ಮಾಡಿ ಆ ಭಾಗದ ಸಂಪೂರ್ಣವಾದಂತ ಆಡಳಿತದ ಜವಾಬ್ದಾರಿಯನ್ನ ಆ ಪ್ರತಿನಿಧಿಗೇನ ವಹಿಸಿಕೊಡುವಂತ ಕೆಲಸವನ್ನ ಮಾಡಿ ಆಡಳಿತದಲ್ಲಿ ವಿಕೇಂದ್ರೀಕರಣ ತರುವಂತಹ ಪ್ರಮುಖವಾದಂತಹ ಕೆಲಸ ನಾಲ್ವಡಿ ಕೃಷ್ಣರಾಜ ಒಡೆಯರು ಮಾಡ್ತಾರೆ. ಗುರ್ತಾಯ್ತು? ವಿಕೇಂದ್ರೀಕರಣ ಎಂದರೆ ಏನು ಎನ್ನುವುದು, ಆಡಳಿತದಲ್ಲಿ ವಿಕೇಂದ್ರೀಕರಣ ತರುತ್ತಾರೆ. ಇದು ಗುರ್ತಾಯ್ತು? ಎಲ್ಲರಿಗೂ ಹಾ. ಇವಾಗ ಇವ್ರು ಏನ್ ಮಾಡ್ತಾರೆ ಅಂದ್ರೆ ಸ್ಥಳೀಯ ಸಂಸ್ಥೆಗಳನ್ನ ರಚಿಸಿ ಆಡಳಿತ ವಿಕೇಂದ್ರೀಕರಣಕ್ಕೆ ಅನುವು ಮಾಡಿಕೊಟ್ಟರು. ಅಂದ್ರ ಇವ್ರ ಏನ್ ಮಾಡ್ತಾರಂದ್ರ ಸ್ಥಳೀಯವಾಗಿ ಅಂದ್ರ ಗ್ರಾಮಗಳಲ್ಲಿ ನೇರವಾಗಿ ಮೈಸೂರು ಸಾಮ್ರಾಜ್ಯದಲ್ಲಿ ಮೊದಲು ಗ್ರಾಮಗಳು ಇದ್ದು, ಅದರ ಗ್ರಾಮಗಳಲ್ಲಿ ಒಂದು ಗ್ರಾಮ ಪಂಚಾಯಿತಿಗಳು ಇರ್ಲಿಲ್ಲ. ಗ್ರಾಮ ಪಂಚಾಯಿತಿಗಳ ಒಂದು ಅಧಿಕಾರ ಅಥವಾ ಗ್ರಾಮ ಪಂಚಾಯಿತಿಗಳ ರಚನೆ ಇರ್ಲಿಲ್ಲ. ನೇರವಾಗಿ ಎಲ್ಲಾ ಗ್ರಾಮಗಳ ಆಡಳಿತದ ಜವಾಬ್ದಾರಿಯನ್ನ ರಾಜ ಇದ್ದವನೇ ನೋಡ್ಕೊಂಡು ಬರ್ತಾ ಇದ್ದ. ಆದ್ರೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಏನ್ ಮಾಡ್ತಾರಂದ್ರ ಒಂದೇ ಸಮಯದಲ್ಲಿ ಎಲ್ಲಾ ಸಾಮ್ರಾಜ್ಯದಲ್ಲಿದ್ದಂತ ಎಲ್ಲಾ ಊರಿನ ಆಡಳಿತವನ್ನ ನಡೆಸ್ಕೊಂಡು ಹೋಗಲು ಸಾಧ್ಯ ಇಲ್ಲ ಅಂತ ತಿಳ್ಕೊಂಡ ಪ್ರತಿ ಒಂದು ಊರಿನಲ್ಲಿ ಒಂದೊಂದು ಸ್ಥಳೀಯ ಸಂಸ್ಥೆ ಅಂದ್ರ ಪಂಚಾಯಿತಿ ಅಂತ ಈಗಂಗೆ ಯಾವ ತರನಾಗಿ ಗ್ರಾಮಗಳಲ್ಲಿ ಗ್ರಾಮ ಪಂಚಾಯಿತಿಗಳು ಕಾರ್ಯನಿರ್ವಹಣೆ ಮಾಡ್ತಾವಲ್ಲ, ಹಂಗ ಏನ್ ಮಾಡ್ತಾರ ಅಂದ್ರ ಸ್ಥಳೀಯ ಸಂಸ್ಥೆಗಳನ್ನ ಪ್ರತಿಯೊಂದು ಊರಿನಲ್ಲಿ ಸ್ಥಾಪಿಸಿ ಅವುಗಳಿಗೆ ಏನ್ ಮಾಡ್ತಾರಂದ್ರ ಆಡಳಿತ ಜವಾಬ್ದಾರಿಯನ್ನ ಕೊಡ್ತಾರೆ. ತಮ್ಮಲ್ಲೇನೆ ಎಲ್ಲವನ್ನ ಇಟ್ಕೊಳ್ಳದೆ ಹಂಚುವಂತಹ ಕೆಲಸವನ್ನ ಮಾಡ್ತಾರೆ. ಅವಾಗ ಆ ಒಂದ್ ನಿಟ್ಟಿನಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರ ಪ್ರಥಮ ಒಂದು ಕೊಡುಗೆ ಯಾವುದಂದ್ರ ಆಡಳಿತದಲ್ಲಿ ವಿಕೇಂದ್ರೀಕರಣ ತರುವಂತಹ ಕೆಲಸವನ್ನ ಮಾಡ್ತಾರೆ. ನಗರ ಪಾಲಿಕೆಗಳು ಹಾಗೂ ಗ್ರಾಮ ಪಂಚಾಯಿತಿಗಳು ಕಾರ್ಯನಿರ್ವಹಿಸಲು ಆರಂಭ ಮಾಡಿದವು. ಅವಾಗ ಯಾವ ದೊಡ್ಡ ಊರು ಇದ್ದಿರ್ತಾವಲ್ಲ ಅವುಗಳನ್ನ ನಗರ ಅಂತ ಪರಿಗಣಿಸಿ ಅಲ್ಲಿ ಏನ್ ಮಾಡ್ತಾರ ಅಂದ್ರೆ ನಗರ ಪಾಲಿಕೆ ಎನ್ನುವಂತಹ ಒಂದು ಆಡಳಿತ ವ್ಯವಸ್ಥೆಯನ್ನ ಪ್ರಾರಂಭ ಮಾಡ್ತಾರೆ. ಮತ್ತೆ ಯಾವ ಸಣ್ಣ ಸಣ್ಣ ಹಳ್ಳಿ ಇದ್ದಿರ್ತಾವಲ್ಲ ಅಲ್ಲಿ ಗ್ರಾಮ ಪಂಚಾಯಿತಿಗಳನ್ನ ಸ್ಥಾಪನೆ ಮಾಡಿ ಅವರಿಗೆ ಆ ಊರಿನ ಅಧಿಕಾರವನ್ನ ನೀಡುವಂತಹ ಕೆಲಸವನ್ನ ಮಾಡ್ತಾರೆ ಎನ್ನುವಂತ ವಿಷಯವನ್ನ ನಾವು ಪ್ರಮುಖವಾಗಿ ನೋಡ್ಬೇಕು. ಅಂದ್ರ ಆಡಳಿತದಲ್ಲಿ ವಿಕೇಂದ್ರೀಕರಣವನ್ನ ತಂದು ಸಂಪೂರ್ಣವಾದಂತ ಅಧಿಕಾರ ತನ್ನಲ್ಲಿ ಏನ್ ಇದ್ದಿರ್ತದಲ್ಲ ಅದನ್ನ ಜನರಿಗೆ ಕೊಡುವಂತ ಕೆಲಸವನ್ನ ಮಾಡ್ತಾರೆ. ನಗರ ಹಂತದಲ್ಲಿ ನಗರ ಪಾಲಿಕೆಗಳನ್ನ ಮತ್ತು ಗ್ರಾಮಗಳ ಹಂತದಲ್ಲಿ ಗ್ರಾಮ ಪಂಚಾಯಿತಿಯನ್ನ ಪ್ರಾರಂಭ ಮಾಡಿದಂತ ಕೀರ್ತಿ ಯಾರಿಗೆ ಸಲ್ತದಂದ್ರ ನಾಲ್ವಡಿ ಕೃಷ್ಣರಾಜ ಒಡೆಯರಿಗೆ ಸಲ್ತದ. ನೆಕ್ಸ್ಟ್ ಇದರ ಜೊತೆಗೆ ಗ್ರಾಮದಲ್ಲಿ ನೈರ್ಮಲೀಕರಣ, ಮಾಲಿನ್ಯಗಳು ಆಗದೆ ಇರೋ ಹಾಗೆ ಗ್ರಾಮಗಳ ಶುದ್ಧೀಕರಣದ ಜವಾಬ್ದಾರಿಯನ್ನು ಕೂಡ ಏನ್ ಮಾಡ್ತಾರೆ ಇವರು ವಹಿಸ್ಕೊಂಡು ಅದಕ್ಕಾಗಿ ಬಹಳಷ್ಟು ಯೋಜನೆಗಳನ್ನ ತಂದು ಗ್ರಾಮಗಳು ಶುದ್ಧವಾಗಿ ಸ್ವಚ್ಛವಾಗಿ ಇರುವಂತಹ ಒಂದು ಕ್ರಮವನ್ನು ಕೂಡ ಇವರು ತೆಗೆದುಕೊಳ್ತಾರೆ. ಅಷ್ಟೇ ಅಲ್ಲದೆ ವೈದ್ಯಕೀಯ ಸಹಾಯ, ಅವಾಗ ಆಸ್ಪತ್ರೆಗಳ ಸೌಲಭ್ಯ ಸರಿಯಾಗಿ ಜನರಿಗೆ ಸಿಗ್ತಾ ಇರ್ಲಿಲ್ಲ. ಅವಾಗ ಮೈಸೂರು ಸಾಮ್ರಾಜ್ಯದ ಎಲ್ಲಾ ಜನರಿಗೆ ಎಲ್ಲಾ ತೆರನಾಗಿ
ಒಂದು ಆಸ್ಪತ್ರೆಯ ಸೌಲಭ್ಯ ಸಿಗ್ಬೇಕಂತ ಹೇಳಿ ಇವ್ರು ಏನ್ ಮಾಡ್ತಾರೆ ಅಂದ್ರ ವೈದ್ಯಕೀಯ ಸಹಾಯವನ್ನು ಕೂಡ ಜನರಿಗೆ ಮಾಡ್ತಾರೆ. ವಿದ್ಯಾ ಪ್ರಚಾರ, ಶಿಕ್ಷಣದ ಪ್ರಚಾರ ಕೂಡ ಒಳ್ಳೆಯ ತರನಾಗಿ ಇವರು ಮಾಡ್ತಾರೆ. ನೀರಿನ ಸೌಕರ್ಯ, ಎಲ್ಲರಿಗೂ ಶುದ್ಧ ಕುಡಿಯುವ ನೀರಿನ ಒಂದು ಅವಕಾಶ ಸಿಗ್ಬೇಕೆನ್ನುವಂತ ನಿಟ್ಟಿನಲ್ಲಿ ಎಲ್ಲಾ ಕಡೆಗಳಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಶುದ್ಧ ಕುಡಿಯುವ ನೀರಿನ ಪೂರೈಕೆ ಆಗುವಂತೆ ಕ್ರಮವನ್ನು ಕೂಡ ಇವರು ಕೈಗೊಳ್ಳುತ್ತಾರೆ. ಪ್ರಯಾಣ ಸೌಲಭ್ಯ ಮುಂತಾದ ಕ್ಷೇತ್ರಗಳು ಅವಾಗ ಸ್ವಯಂ ಆಡಳಿತ ಕ್ಷೇತ್ರಗಳಾದವು. ಅವಾಗ ಇವ್ರು ಏನ್ ಮಾಡ್ತಾರೆ ಅಂದ್ರ ನೀರಿನ ಸೌಕರ್ಯ, ಶಿಕ್ಷಣದ ಸೌಕರ್ಯ, ವೈದ್ಯಕೀಯ ಸೌಕರ್ಯ ಅಷ್ಟೇ ಅಲ್ಲದೆ ಪ್ರಯಾಣದ ಸೌಲಭ್ಯವನ್ನು ಕೂಡ ಇವ್ರು ಏನ್ ಮಾಡ್ತಾರೆ ಕೈಗೊಳ್ತಾರೆ. ಅಂದ್ರೆ ಜನರಿಗೆ ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶಕ್ಕೆ ಹೋಗಲು ಅನುವಾಗಬೇಕೆನ್ನುವಂತಹ ನಿಟ್ಟಿನಲ್ಲಿ ರೈಲ್ವೆಗಳ ವ್ಯವಸ್ಥೆ ಇದ್ದಿರಬಹುದು ಅಥವಾ ಮತ್ತೆ ಇನ್ನಿತರ ವಾಹನಗಳ ವ್ಯವಸ್ಥೆಯನ್ನ ನಾಲ್ವಡಿ ಕೃಷ್ಣರಾಜ ಒಡೆಯರು ತಮ್ಮ ಸಾಮ್ರಾಜ್ಯದಲ್ಲಿ ಮಾಡ್ತಾರೆ. ಅಂದ್ರೆ ಒಟ್ಟಾರೆಯಾಗಿ ನಾವು ನೋಡಿದ್ರ ತಮ್ಮ ಸಾಮ್ರಾಜ್ಯದ ಜನರು ಸುಖಿ ಒಂದು ಜೀವನ, ಒಂದು ಆನಂದದಾಯಕ ಜೀವನವನ್ನ ನಡೆಸಬೇಕೆನ್ನುವಂತಹ ನಿಟ್ಟಿನಲ್ಲಿ ಬಹಳಷ್ಟು ಒಳ್ಳೆ ಕ್ರಮಗಳನ್ನ ನಾಲ್ವಡಿ ಕೃಷ್ಣರಾಜ ಒಡೆಯರು ಜಾರಿಗೆ ತರ್ತಾರೆ ಎನ್ನುವಂತ ಅಂಶದಲ್ಲಿ ನಾವು ಪ್ರಮುಖವಾಗಿ ನೋಡಬಹುದು. ಅಷ್ಟೇ ಅಲ್ಲದೆ ಮೈಸೂರು ಸಂಸ್ಥಾನವನ್ನು ಮಾದರಿ ಸಂಸ್ಥಾನವನ್ನಾಗಿಸಿ ರೂಪಿಸಿದರು. ಈ ಒಂದು ನಿಟ್ಟಿನಲ್ಲಿ ಅವರು ಬಹಳಷ್ಟು ಒಳ್ಳೆ ಪ್ರಗತಿಕರವಾದಂತಹ ಕೆಲಸಗಳನ್ನ ಮಾಡಿದ್ರಿಂದ ಏನಾಗ್ತಂದ್ರ ಮೈಸೂರು ಸಾಮ್ರಾಜ್ಯ ಬಹಳಷ್ಟ ಪ್ರಗತಿ ಆಗ್ತದ. ಈಗಾಗಲೇ ನಾನು ಇದ್ರ ಬಗ್ಗೆ ಬಹಳಷ್ಟು ಬಾರಿ ಹೇಳಿದ್ದೇನೆ. ಅವಾಗ 562 ಸಂಸ್ಥಾನಗಳಲ್ಲಿ ಏನಾಗ್ತಂದ್ರ ಮೈಸೂರು ಸಂಸ್ಥಾನ ಬೇರೆ 561 ಸಂಸ್ಥಾನಗಳಿಗೆ ಏನಾಗ್ತಂದ್ರ ಮಾದರಿ ಆಗ್ತದ. ಪ್ರಗತಿ ಹೆಂಗ್ ಹೊಂದಬೇಕು ಎನ್ನುವುದಕ್ಕೆ ಮೈಸೂರು ಮಾದರಿ ಆಗ್ತದ. ಇನ್ನ ಇವರ ನಾಲ್ವಡಿ ಕೃಷ್ಣರಾಜ ಒಡೆಯರನ್ನ ಏನಂತ ಕರೀತಾ ಇದ್ರು ಅಂದ್ರ ಸಾಮಾಜಿಕ ಕಾನೂನುಗಳ ಹರಿಕಾರ ಎಂದು ಕೂಡ ಕರೀತಾ ಇದ್ರು. ಏನಂತ ಕರೀತಾ ಇದ್ರು? ನಾಲ್ವಡಿ ಕೃಷ್ಣರಾಜ ಒಡೆಯರಿಗೆ ಏನಂತ ಕರೀತಾ ಇದ್ರು? ಕಾನೂನುಗಳ ಹರಿಕಾರ. ಹಾ, ಇನ್ನ ಇದು ಬಹಳ ಇಂಪಾರ್ಟೆಂಟ್ ಆದಂತಹ ಪಾಯಿಂಟ್. ಯಾಕೆ ಇಂಪಾರ್ಟೆಂಟ್ ಆದಂತಹ ಪಾಯಿಂಟ್ ಅಂದ್ರ ನಿಮಗ ಗೊತ್ತಿರ್ಲಿ ಏನಂದ್ರ ನೀವೆಲ್ಲರಿಗೂ ಗೊತ್ತಿದ ವೇದಗಳ ಕಾಲದಿಂದ ನಮ್ಮ ಭಾರತದ ಸಮಾಜದಲ್ಲಿ ಬಹಳಷ್ಟು ಸಾಮಾಜಿಕ ಮೂಢನಂಬಿಕೆಗಳು ಇರೋದನ್ನ ನಾವು ನೋಡ್ತೀವಿ. ಅದು ಬಾಲ್ಯ ವಿವಾಹ ಇದ್ದಿರಬಹುದು, ಸತಿ ಸಹಗಮನ ಪದ್ಧತಿ ಇದ್ದಿರಬಹುದು, ಬಹಳಷ್ಟ ಒಂದು ಮೂಢನಂಬಿಕೆಯ ಸಾಮಾಜಿಕ ವ್ಯವಸ್ಥೆಗಳನ್ನ ನಾವು ನಮ್ಮ ಭಾರತದ ಸಮಾಜದಲ್ಲಿ ನೋಡ್ತೀವಿ. ಅವಾಗ ಇವ್ರು ಏನ್ ಮಾಡ್ತಾರಂದ್ರ ನಾಲ್ವಡಿ ಕೃಷ್ಣರಾಜ ಒಡೆಯರು ತಮ್ಮ ಮೈಸೂರು ಸಾಮ್ರಾಜ್ಯದಲ್ಲಿ ಬಹಳಷ್ಟು ಕಾನೂನುಗಳನ್ನ ಜಾರಿಗೆ ತರುವುದರ ಮುಖಾಂತರ, ಸಾಮಾಜಿಕ ಕಾನೂನುಗಳನ್ನ ಜಾರಿಗೆ ತರುವುದರ ಮುಖಾಂತರ ಆ ಮೂಢನಂಬಿಕೆಗಳನ್ನ, ಸಮಾಜದಲ್ಲಿ ಅಂಧಕಾರ ಮೂಡಿಸ್ತಾ ಇರುವಂತಹ ಮೂಢನಂಬಿಕೆಗಳನ್ನ ಏನ್ ಮಾಡ್ತಾರ ಅಂದ್ರ ಹೊಗಲಾಡಿಸುವಂತಹ ಪ್ರಯತ್ನ ಬಹಳಷ್ಟು ಮಾಡ್ತಾರೆ. ಕಾನೂನುಗಳನ್ನ ಜಾರಿಗೆ ತರ್ತಾರೆ. ಅಂತ ಕಾನೂನುಗಳನ್ನ ಜಾರಿಗೆ ತರ್ತಾರಂದ್ರ ಬಾಲ್ಯ ವಿವಾಹ ನಮ್ಮ ಸಾಮ್ರಾಜ್ಯದಲ್ಲಿ ಆಗ್ಲೇಬಾರದು. ಯಾರ್ ಬಾಲ್ಯ ವಿವಾಹವನ್ನ ಮಾಡ್ತಾರಲ್ಲ ಇವರಿಗೆ ಇಂತಿಷ್ಟ ದಂಡ, ಇಂತ ಒಂದು ಕಾನೂನನ್ನ ಜಾರಿಗೆ ತಂದು ಬಿಡ್ತಾರೆ. ಸತಿ ಸಹಗಮನ ಪದ್ಧತಿ ನಮ್ಮ ರಾಜ್ಯದಲ್ಲಿ ಸ್ವಲ್ಪ ಕೂಡ ಇರಬಾರ್ದು, ಅದಕ್ಕೊಂದ ಕಾನೂನನ್ನ ತಂದ ಬಿಡ್ತಾರೆ. ವೈಶ್ಯ ಪದ್ಧತಿ ನಮ್ಮ ರಾಜ್ಯದಲ್ಲಿ ಇರಬಾರ್ದು ಅಂತ ಹೇಳಿ ಕಾನೂನುಗಳನ್ನ ತಗೊಂಡ್ ಬಿಡ್ತಾರೆ. ಹಿಂಗ ಸಾಮಾಜಿಕವಾಗಿ ಜನರಿಗೆ ಬಹಳಷ್ಟು ಒಳ್ಳೆಯದಾಗಬೇಕು, ಎಲ್ಲರಿಗೆ ನ್ಯಾಯ ಸಿಗಬೇಕು, ಎಲ್ಲರೂ ಒಳ್ಳೆಯ ಜೀವನವನ್ನ ನಡೆಸಬೇಕೆನ್ನುವಂತ ನಿಟ್ಟಿನಲ್ಲಿ ಬಹಳಷ್ಟು ಸಾಮಾಜಿಕ ಕಾನೂನುಗಳನ್ನ ಜಾರಿಗೆ ತಂದು ಸಮಾಜದಲ್ಲಿದ್ದಂತಹ ಮೂಢನಂಬಿಕೆಗಳನ್ನ ಹೊಗಲಾಡಿಸುವಂತಹ ಪ್ರಯತ್ನ ನಾಲ್ವಡಿ ಕೃಷ್ಣರಾಜರು ಬಹಳಷ್ಟ ಪರಿಪೂರ್ಣವಾಗಿ ಮಾಡ್ತಾರೆ. ಅದಕ್ಕಾಗಿ ಇವರನ್ನ ಸಾಮಾಜಿಕ ಕಾನೂನುಗಳ ಹರಿಕಾರ ಎನ್ನುವಂತಹ ಹೆಸರಿನಿಂದ ಕರೆಯೋದನ್ನ ನಾವು ನೋಡಬಹುದು. ಒಟ್ಟಾರೆಗೆ ನಾವು ನೋಡಿದ್ರ ಇವತ್ತಿನ ದಿನಮಾನದಲ್ಲಿ ನಮ್ಮ ಜನಪ್ರತಿನಿಧಿಗಳು ಏನ್ ಕೆಲಸ ಮಾಡ್ಬೇಕಲ್ಲ ಅಂತ ಕೆಲಸವನ್ನ ನಾಲ್ವಡಿ ಕೃಷ್ಣರಾಜ ಒಡೆಯರು 20ನೇ ಶತಮಾನದ ಪ್ರಾರಂಭದಲ್ಲೇ ಮಾಡಿದ್ರು ಎನ್ನುವಂತ ವಿಷಯವನ್ನ ನಾವು ನೋಡ್ಬೇಕು. ಜನರು ಮುಂದೆ ಬರ್ಬೇಕಾದ್ರ ನಮ್ಮ ಭಾರತದಲ್ಲಿದ್ದಂತಹ ಮೂಢನಂಬಿಕೆಗಳು ಮೊದಲೆಲ್ಲವೂ ಮಾಯವಾಗ್ಬೇಕು, ಆಮೇಲೆ ನಮ್ಮ ಭಾರತ ದೇಶ ಮುಂದುವರಲು ಸಾಧ್ಯ ಎನ್ನುವಂತಹ ಒಂದು ವಿಚಾರ, ಒಂದು ವೈಜ್ಞಾನಿಕ ವಿಚಾರ ನಾಲ್ವಡಿ ಕೃಷ್ಣರಾಜ ಒಡೆಯರು ಸರಿಯಾಗಿ ಹೊಂದಿದ್ರು. ಆ ಒಂದು ನಿಟ್ಟಿನಲ್ಲಿ ಅವ್ರು ಏನ್ ಮಾಡ್ತಾರಂದ್ರ ಕಾನೂನುಗಳನ್ನೇ ಜಾರಿಗೆ ತಂದ ಮೂಢನಂಬಿಕೆಗಳನ್ನ
ಕೊನೆಗೊಳಿಸುವಂತಹ ಪ್ರಯತ್ನ ಮಾಡ್ತಾರೆ ಎನ್ನುವಂತ ವಿಷಯವನ್ನು ನಾವು ನೋಡಬಹುದು. ಅದಕ್ಕಾಗಿ ಇವರನ್ನ ಸಾಮಾಜಿಕ ಕಾನೂನುಗಳ ಹರಿಕಾರ ಎಂದು ಕರೆಯುತ್ತಾರೆ. ಸಾಹಿತ್ಯ, ಸಂಗೀತ, ವಾಸ್ತುಶಿಲ್ಪಗಳ ಅಭಿವೃದ್ಧಿಗೆ ಒತ್ತು ನೀಡಿದರು. ಅವಾಗ ಕೇವಲ ನೀರಿನ ಸೌಲಭ್ಯ, ವಾಹನ ಸೌಲಭ್ಯ, ವೈದ್ಯಕೀಯ ಸೌಲಭ್ಯ, ಶಿಕ್ಷಣದ ಸೌಲಭ್ಯ ಜನರಿಗೆ ಕೊಡೋದಷ್ಟೇ ಅಲ್ಲದೆ ಅವ್ರು ಏನಾಗಿದ್ರಂದ್ರ ಸಾಹಿತ್ಯ ಮತ್ತು ಸಂಗೀತ, ವಾಸ್ತುಶಿಲ್ಪಕ್ಕೂ ಕೂಡ ಬಹಳಷ್ಟ ಪ್ರಾಮುಖ್ಯತೆಯನ್ನ ಕೊಡ್ತಾ ಇದ್ರು. ನಮ್ಮ ಸಾಮ್ರಾಜ್ಯದಲ್ಲಿ ಸಾಹಿತ್ಯ ಬಹಳಷ್ಟು ವಿಪುಲವಾಗಿ ರಚನೆ ಆಗ್ಬೇಕು, ಸಂಗೀತ ಬೆಳಿಬೇಕು, ವಾಸ್ತುಶಿಲ್ಪ ಕಲೆಯ ದೇವರುಗಳು, ಗುಡಿಗಳು, ಮಂದಿರಗಳು ಎಲ್ಲ ನಿರ್ಮಾಣ ಆಗ್ಬೇಕು ಅನ್ನುವಂತ ಮಹದಾಸೆಯನ್ನ ನಾಲ್ವಡಿ ಕೃಷ್ಣರಾಜ ಒಡೆಯರು ಹೊಂದಿದ್ರು. ಆ ಒಂದ್ ನಿಟ್ಟಿನಲ್ಲಿ ಬೆಂಗಳೂರಿನಲ್ಲಿ ಇವ್ರು ಏನ್ ಮಾಡ್ತಾರಂದ್ರ ಕನ್ನಡ ಸಾಹಿತ್ಯ ಪರಿಷತ್ತನ್ನು ಪ್ರಾರಂಭಿಸುವಂತಹ ಕೆಲಸವನ್ನ ಮಾಡ್ತಾರೆ. ಕನ್ನಡ ಸಾಹಿತ್ಯ ಪರಿಷತ್ತನ್ನ ಯಾವಾಗ ಸ್ಥಾಪನೆ ಮಾಡ್ತಾರಂದ್ರ 1915ರಲ್ಲಿ ಏನ್ ಮಾಡ್ತಾರೆ ಇವರು ಕನ್ನಡ ಸಾಹಿತ್ಯ ಪರಿಷತ್ತನ್ನ ಸ್ಥಾಪನೆ ಮಾಡುವಂತ ಕೆಲಸ ಮಾಡ್ತಾರೆ. ನೋಡ್ರಿ, ಇದರಿಂದ ನಾವ್ ಏನ್ ತಿಳ್ಕೊಬೇಕಂದ್ರ ನಾಲ್ವಡಿ ಕೃಷ್ಣರಾಜ ಒಡೆಯಲ್ಲಿ ತಮ್ಮ ಸಾಮ್ರಾಜ್ಯ ಪ್ರಗತಿ ಹೊಂದಬೇಕು, ಎಲ್ಲರ ಜೀವನ ಸುಖದಾಯಕ ಜೀವನ ಆಗ್ಬೇಕು ಎನ್ನುವಂತ ಆಸೆಯನ್ನ, ಒಳ್ಳೆಯ ಆಸೆಯನ್ನು ಹೊಂದಿದ್ರು. ಅದರ ಜೊತೆಯಲ್ಲಿ ಅವರಲ್ಲಿ ಮತ್ತೊಂದು ಒಳ್ಳೆಯ ಆಸೆ ಇತ್ತು ಅಥವಾ ಒಂದು ಹಂಬಲ ಇತ್ತು. ಯಾವ ಹಂಬಲ ಇತ್ತಂದ್ರ ನಮ್ಮ ಮಾತೃಭಾಷೆ ಕನ್ನಡ ಉಳಿಬೇಕು, ಬೆಳಿಬೇಕು, ಜಗತ್ತಿನಾದ್ಯಂತ ಅದು ಹರಡಬೇಕು ಅನ್ನುವಂತ ಆಶಯ ಕೂಡ ಅವ್ರದ್ದಾಗಿತ್ತು. ಆ ಒಂದ್ ನಿಟ್ಟಿನಲ್ಲಿ ಕನ್ನಡ ಭಾಷೆಯ ಅಭಿವೃದ್ಧಿಗಾಗಿ ಅವ್ರು ಏನ್ ಮಾಡ್ತಾರಂದ್ರ 1915ರಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತನ್ನ ಸ್ಥಾಪನೆ ಮಾಡುವಂತ ಕೆಲಸ ಮಾಡ್ತಾರೆ. ಆ ಒಂದು ನಿಟ್ಟಿನಲ್ಲಿ ಅವರು ಆ ಒಂದು ಸಮಯದಲ್ಲಿ ಸ್ಥಾಪನೆ ಮಾಡಿದಂತಹ ಪರಿಷತ್ತು ಇವತ್ತು ಕೂಡ ಕಾರ್ಯನಿರ್ವಹಣೆ ಮಾಡ್ತಾ ಇರೋದನ್ನ ನಾವು ನೋಡಬಹುದು. ಬಹಳಷ್ಟು ಯಶಸ್ವಿಯಾಗಿ ಕಾರ್ಯನಿರ್ವಹಣೆ ಮಾಡ್ತಾ ಇದೆ. ಆ ಒಂದ್ ನಿಟ್ಟಿನಲ್ಲಿ ಅವರು ಸ್ಥಾಪನೆ ಮಾಡಿದಂತ ಕನ್ನಡ ಸಾಹಿತ್ಯ ಪರಿಷತ್ತು ಇವತ್ತೇನಾಗಿದೆ ಅಂದ್ರ ಕರ್ನಾಟಕ ಸಾಹಿತ್ಯ ಪರಿಷತ್ ಅಂತೇಳಿ ಸ್ವಲ್ಪ ಮರುನಾಮಕರಣ ಆಗಿದೆ ಅಷ್ಟ. ಅಂದ್ರ ಇದೆ ಇಲ್ಲಿವರೆಗೆ ಕನ್ನಡ ಸಾಹಿತ್ಯ ಪರಿಷತ್ತು. ಒಂದು ನಾನು ನಿಮಗ್ ಪ್ರಶ್ನೆ ಕೇಳ್ತೀನಿ. ಈ ಒಂದು ನಿಟ್ಟಿನಲ್ಲಿ 1915ರಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರು ಕನ್ನಡ ಸಾಹಿತ್ಯ ಪರಿಷತ್ತನ್ನ ರಚನೆ ಮಾಡಿದ್ರು ಕನ್ನಡ ಭಾಷೆಯ ಅಭಿವೃದ್ಧಿಗಾಗಿ. ಹಾಗಾದ್ರ ಕನ್ನಡ ಸಾಹಿತ್ಯ ಪರಿಷತ್ತು 1915ರಿಂದ ಪ್ರತಿ ವರ್ಷ ಏನ್ ಮಾಡ್ತಾ ಬಂದಿದೆ ಅಂದ್ರ ಕನ್ನಡ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನಗಳನ್ನ ನಡೆಸ್ತಾ ಬಂದದ. ಹಾಗಾದ್ರ ಇಲ್ಲಿಯವರೆಗೆ ಎಷ್ಟು ಕನ್ನಡ ಸಾಹಿತ್ಯ ಸಮ್ಮೇಳನಗಳು ಜರುಗಿವೆ? ಯಾರು ಹೇಳ್ತೀರಿ ಉತ್ತರ? ನನ್ ಧ್ವನಿ ಎಲ್ಲರಿಗೂ ಕೇಶ್ ಬರೈತಲ್ಲ? ಬೇಗ ಹೇಳ್ರಿ. ಇಲ್ಲಿಯವರೆಗೂ ಎಷ್ಟು ಕನ್ನಡ ಸಾಹಿತ್ಯ ಸಮ್ಮೇಳನಗಳು ಆಗಿದವು? ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನಗಳು ಎಷ್ಟಾಗಿದಾವ? ಬೇಗ ಹೇಳ್ರಿ. ಇಲ್ಲಿಯವರೆಗೆ ಎಷ್ಟು ಕನ್ನಡ ಸಾಹಿತ್ಯ ಸಮ್ಮೇಳನಗಳು ನಡೆದವು? 32 ಜನ ಈಗ್ಲೂ ಕೂಡ ಇದ್ದೇರಿ. ಒಬ್ಬರೇ ಹೇಳ್ರಿ. ಇದನ್ನ ನಾನು ಬಹಳಷ್ಟು ಬಾರಿ ಹೇಳಿದ್ದೇನೆ ಕ್ಲಾಸ್ ನಲ್ಲಿ, ಇದ್ರ ಬಗ್ಗೆ ಡಿಸ್ಕಷನ್ ಕೂಡ ಆಗ್ಯದ, ನಿಮಗ್ ಗೊತ್ತು ಇರ್ಬೇಕು. ನಮ್ಮ ಕರ್ನಾಟಕ ರಾಜ್ಯದ 10ನೇ ತರಗತಿಯ ನೀವು ವಿದ್ಯಾರ್ಥಿಗಳಂದ್ರ ನಿಮ್ಗೆಲ್ಲರಿಗೂ ಈ ವಿಷಯ ಗೊತ್ತಿರ್ಲೇಬೇಕು. ಯಾರೂ ಬಂದ್ ಕೇಳಿದ್ರು ಹೇಳಲು ಸಾಧಿಸಿರ್ಬೇಕು. ಇನ್ ಬೇಗ ಹೇಳ್ರಿ, ಲೇಟ್ ಮಾಡ್ಬೇಡ್ರಿ. ಎಷ್ಟು ನಡೆದವು ಇಲ್ಲಿಯವರೆಗೆ ಕನ್ನಡ ಸಾಹಿತ್ಯ ಸಮ್ಮೇಳನಗಳು? 85 ಕನ್ನಡ ಸಾಹಿತ್ಯ ಸಮ್ಮೇಳನಗಳು ನಡೆದಂತ ಒಬ್ರು ಹೇಳಿದ್ರು. ಇದು ಕರೆಕ್ಟೋ ತಪ್ಪೋ? ಕರೆಕ್ಟ್ ಅಂತ ಓಂಕಾರ ಹೇಳಿದ. ಇಲ್ಲಿವರೆಗೆ ಎಷ್ಟು ಕನ್ನಡ ಸಾಹಿತ್ಯ ಸಮ್ಮೇಳನಗಳು ನಡೆದವು? 85 ನಡೆದವ್ರಿ. 72 80 ನಡೆದವು.
ಬೇಗ ಹೇಳ್ರಿ, ಎಷ್ಟ್ ನಡೆದವು ಕನ್ಫರ್ಮ್ ಆಗಿ ಹೇಳ್ಬೇಕು. 85 ರೀ. 85 ನಡೆದವು. ಕರೆಕ್ಟ್. ಎಷ್ಟ್ ನಡೆದವು ಅಂದ್ರ 85 ಕನ್ನಡ ಸಾಹಿತ್ಯ ಸಮ್ಮೇಳನಗಳು ಇಲ್ಲಿಯವರೆಗೆ ಜರುಗಿವೆ. 2 ವಿಶ್ವ ಕನ್ನಡ ಸಾಹಿತ್ಯ ಸಮ್ಮೇಳನಗಳು ಮತ್ತು 85 ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನಗಳು ನಡೆದಿವೆ. ಇನ್ನ 86ನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಹಾವೇರಿಯಲ್ಲಿ ನಡೆಯಲಿದೆ. ಆ ಮಾತು ಬೇರೆ. ಒಟ್ಟಾರೆಯಾಗಿ ನಾವು ನೋಡಿದ್ರ ಇಲ್ಲಿಯವರೆಗೆ ಏನ್ ಮಾಡಿದ ಅಂದ್ರ ಕನ್ನಡದ ಅಭಿವೃದ್ಧಿಗಾಗಿ ಈ ಒಂದು ಪರಿಷತ್ತು ಏನ್ ಮಾಡಿದ್ರೆ 80 ನಡೆಸಿದೆ. ಒಟ್ಟಾರೆಗೆ ಇದರ ಸ್ಥಾಪನೆಯ ಕೀರ್ತಿ ಯಾರಿಗೆ ಹೋಗ್ಬೇಕಂದ್ರ ನಾಲ್ವಡಿ ಒಂದು ಮೇಲೆ ಬಹಳಷ್ಟು ಅಂದ್ರೆ ಬಹಳಷ್ಟು ಅಭಿವೃದ್ಧಿ ಮಾಡಿ ಪೂರ್ಣವಾಗಿ ನಾಲ್ವಡಿ ಸರ್ ವಾಯ್ಸ್ ಕಟ್ ಆಗತೈತಿ. ಎಲ್ಲವೂ ಕೂಡ ಮಾಡಿದ್ರು ಎನ್ನುವಂತ ವಿಷಯ ನಾವು ಪ್ರಮುಖವಾಗಿ ಗಮನಿಸಬೇಕು. ಕೇಶ್ ಬರ್ತೈತಿ. ನೆಟ್ವರ್ಕ್ ಸ್ವಲ್ಪ ಇದಾಗೈತಿ ನಿಲ್ರಿ. ಈ ಕೇಶ್ ಬರಕಾಯ್ತು. ಈ ಕೇಶ್ ಬರಕಾಯ್ತು ಎಲ್ಲರಿಗೂ. ನೋಡ್ರಿ, ಒಟ್ಟಾರೆಯಾಗಿ ಕನ್ನಡ ಸಾಹಿತ್ಯ ಪರಿಷತ್ತನ್ನ ಇವ್ರು ಏನ್ ಮಾಡಿದ್ರು, ಸ್ಥಾಪನೆ ಮಾಡಿದ್ರು. ಆಮೇಲೆ ರೈಲ್ವೆ ವ್ಯವಸ್ಥೆಯನ್ನು ಕೂಡ ನಮ್ಮ ಮೈಸೂರು ಸಾಮ್ರಾಜ್ಯದಲ್ಲಿ ಅಭಿವೃದ್ಧಿಪಡಿಸುವಂತ ಕೆಲಸವನ್ನ ಮಾಡ್ತಾರೆ. ಅಂದ್ರ ವ್ಯಾಪಾರ ವಹಿವಾಟು ಸರಿಯಾಗಿ ನಡಿಬೇಕು, ಜನರು ಪ್ರಯಾಣ ಸುಲಭವಾಗಿ ಮಾಡ್ಬೇಕನ್ನುವಂತ ನಿಟ್ಟಿನಲ್ಲಿ ಬಹಳಷ್ಟು ರೈಲ್ವೆ ಮಾರ್ಗಗಳನ್ನ ಪ್ರಾರಂಭಿಸುವಂತ ಕೆಲಸ ನಾಲ್ವಡಿ ಕೃಷ್ಣರಾಜ ಒಡೆಯರು ಮಾಡ್ತಾರೆ ಎನ್ನುವಂತ ಅಂಶದಲ್ಲಿ ನಾವು ನೋಡಬಹುದು. ಅಲ್ಲೇನಾಗ್ಬೇಕಂದ್ರ ವ್ಯಾಪಾರ ವಹಿವಾಟು ಬಹಳಷ್ಟ ಉನ್ನತ ಮಟ್ಟದಲ್ಲಿ ನಡಿಬೇಕು. ಅವಾಗ ವ್ಯಾಪಾರ ವಹಿವಾಟ ಉನ್ನತ ಮಟ್ಟದಲ್ಲಿ ನಡಿಬೇಕಾದ್ರ ಅಲ್ಲಿ ಸರಕುಗಳು ಏರ್ತಲ್ಲ, ಸರಕುಗಳು ಇರ್ತಾವಲ್ಲ, ಒಂದಷ್ಟಕ್ಕೆ ಬಹಳಷ್ಟ ಬೇಗನೆ ಸಾಗಬೇಕು. ಸಾಗಿದಾಗ್ಲೇ ಏನಾಗ್ತದಂದ್ರ ವ್ಯಾಪಾರ ವಹಿವಾಟು ಬಹಳಷ್ಟ ಉನ್ನತ ಮಟ್ಟದಲ್ಲಿ ಹೋಗ್ತಾವ. ನಲ್ಲಿ ರೈಲ್ವೆ ಮಾರ್ಗಗಳನ್ನ ಪ್ರಾರಂಭ ಮಾಡುವಂತ ಕೆಲಸವನ್ನು ಕೂಡ ನಾವು ಯಾವ್ಯಾವ ಮಾರ್ಗಗಳನ್ನ ಪ್ರಾರಂಭ ಮಾಡ್ತಾರೆ ಅನ್ನೋದನ್ನ ನೋಡೋಣ್ರಿ. ಪ್ರಥಮವಾಗಿ ಏನ್ ಮಾಡ್ತಾರ ಅಂದ್ರ ಅರಸೀಕೆರೆ ಚಿಕ್ಕಬಳ್ಳಾಪುರ ಎನ್ನುವಂತಹ ಪ್ರಥಮ ರೈಲ್ವೆ ಮಾರ್ಗವನ್ನ ಮಾಡುವಂತಹ ಕೆಲಸವನ್ನ ಮಾಡ್ತಾರೆ. ಅಂದ್ರ ಮೈಸೂರಿನಿಂದ ಅರಸೀಕೆರೆ ಚಿಕ್ಕಬಳ್ಳಾಪುರ ಈ ಸಾಗುವಂತಹ ಒಂದು ರೈಲ್ವೆ ಮಾರ್ಗವನ್ನ ಅವ್ರು ಏನ್ ಮಾಡ್ತಾರೆ ಅಂದ್ರ ಪ್ರಾರಂಭ ಮಾಡ್ತಾರೆ. ಆಮೇಲೆ ಚಿಕ್ಕಜಾಜೂರು ಚಿತ್ರದುರ್ಗ ಈ ಮಧ್ಯದಲ್ಲಿ 2 ನಗರಗಳ ಮಧ್ಯದಲ್ಲಿ ಏನ್ ಮಾಡ್ತಾರೆ ಅಂದ್ರ ರೈಲ್ವೆ ಮಾರ್ಗವನ್ನ ಪ್ರಾರಂಭಿಸಿ ರೈಲ್ವೆಯನ್ನ ಪ್ರಾರಂಭಿಸುವಂತ ಕೆಲಸವನ್ನ ಮಾಡ್ತಾರೆ. ಆಮೇಲೆ ನಂಜನಗೂಡು ಚಾಮರಾಜನಗರ ಈ ಒಂದು 2 ನಗರಗಳನ್ನ ಸಂಧಿಸುವಂತಹ ರೈಲ್ವೆಯನ್ನ ಪ್ರಾರಂಭ ಮಾಡ್ತಾರೆ. ಆಮೇಲೆ ತರೀಕೆರೆ ಶಿವಮೊಗ್ಗ ಅನಂತಪುರ ಈ ಒಂದು ಮಾರ್ಗವನ್ನು ಕೂಡ ಏನ್ ಮಾಡ್ತಾರ ಅಂದ್ರ ಇವರು ಪ್ರಾರಂಭಿಸುವಂತ ಕೆಲಸವನ್ನ ಮಾಡ್ತಾರೆ. ಎಲ್ಲ ರೈಲು ಮಾರ್ಗಗಳನ್ನು 1921ರ ವೇಳೆಗೆ ಪೂರೈಸಲಾಯಿತು. 1921ನೇ ವರ್ಷದಲ್ಲಿ ಏನಾಗಿತ್ತಂದ್ರ ಎಲ್ಲಾ ರೈಲ್ವೆ ಮಾರ್ಗಗಳು ಪ್ರಾರಂಭವಾಗಿದ್ದು ಎಲ್ಲಾ ನಗರಗಳ ಮಧ್ಯದಲ್ಲಿ ರೈಲ್ವೆ ಓಡಾಟ ಮಾಡುತ್ತಿತ್ತು ಎನ್ನುವಂತ ವಿಷಯವನ್ನು ನಾವು ಪ್ರಮುಖವಾಗಿ ಗಮನಿಸಬೇಕು. ಸರಿಯಾಗಿ ನಾಲ್ವಡಿ ಕೃಷ್ಣರಾಜ ಒಡೆಯರು ಎಲ್ಲಾ ಕ್ಷೇತ್ರಗಳಿಗೂ ಒಂದು ತಮ್ಮದಾದಂತ ಕೊಡುಗೆಯನ್ನ ನೀಡಿದ್ದಾರೆ ಎನ್ನುವಂತ ವಿಷಯವನ್ನು ನಾವು ನೋಡ್ಬೇಕು. ಒಂದು ರೈತಲ್ಲ ಎಲ್ಲರಿಗೂ ಸರಿ ಸರ್ ಐತಿ. ಉಳ್ಕಿದವ್ರಿಗೆ ಎಲ್ಲರಿಗೂ ಕಟ್ಕರ್ ಕೇಸ್ ಬರಾಯ್ತು ಅಥವಾ
ನಮಗೂ ಕಟ್ ಕಟ್ಟ ರೆಸ್ಪಾನ್ಸ್ ಮಾಡ್ರಿ. ಓಕೆ, ಈಗ ಇರೋದು ಈಗಲೂ ಕೂಡ ಕೆಲಸ ಐತಿ. ಹಾ ರೀ ಸ್ವಲ್ಪ ನೆಟ್ವರ್ಕ್ ಅಂತೂ ಫುಲ್ ಐತಿ, ಏನೋ ಸಮಸ್ಯೆ ಆಗದೈತಿ. ಸ್ವಲ್ಪ ವೇಟ್ ಮಾಡ್ರಿ ನೋಡುನು. ಈಗ ನೋಡ್ರಿ, ಈಗ ಕೇಳ್ಸಕಾಯ್ತು. ಹಾ ರೀ ಓಕೆ, ಒಟ್ಟು ಮಾಡ್ತಾರೆ ಅಂದ್ರೆ ನಾಲ್ವಡಿ ಕೃಷ್ಣರಾಜ ಒಡೆಯರು ಬಹಳಷ್ಟು ರೈಲ್ವೆ ಮಾರ್ಗಗಳನ್ನು ಸ್ಥಾಪಿಸಿ ರೈಲ್ವೆಗಳನ್ನ ಓಡಾಟಕ್ಕೆ, ಸಾಮ್ರಾಜ್ಯದಲ್ಲಿ ರೈಲ್ವೆಗಳ ಓಡಾಟಕ್ಕೆ ಅವಕಾಶ ಮಾಡಿಕೊಡ್ತಾರೆ ಅನ್ನೋದನ್ನ ಇಲ್ಲಿ ನಾವು ನೋಡಬಹುದು. ಇನ್ನು 1900ರಲ್ಲಿ ಶಿವನ ಸಮುದ್ರ ಬಳಿ ಕಾವೇರಿ ನದಿಯಿಂದ ಜಲವಿದ್ಯುತ್ ಉತ್ಪಾದನಾ ಕೇಂದ್ರ ಪ್ರಾರಂಭ. ಇದು ಬಹಳ ಪ್ರಮುಖವಾದದ್ದು, ನಾವೆಲ್ಲರೂ ಹೆಮ್ಮೆ ಪಡುವಂತದ್ದು. ಯಾಕಂದ್ರ ಇಡೀ ನಮ್ಮ ಕರ್ನಾಟಕದಲ್ಲಿ ಅಷ್ಟೇ ಅಲ್ಲದೆ, ನಮ್ಮ ಭಾರತದಲ್ಲಿ ಅಷ್ಟೇ ಅಲ್ಲದೆ, ಇಡೀ ಜಗತ್ತಿನಲ್ಲಿಯೇ ನೀರಿನಿಂದ, ಜಲದಿಂದ ವಿದ್ಯುತ್ ಉತ್ಪಾದನೆ ಎಲ್ಲಿ ಮಾಡ್ಲಾಯ್ತಂದ್ರ ಶಿವನ ಸಮುದ್ರದ ಬಳಿ ಮಾಡಾಯ್ತು. ಬಳಿ ಕಾವೇರಿ ನದಿಯ ನೀರಿನಿಂದ ಏನ್ ಮಾಡ್ಲಾಯ್ತಂದ್ರ ವಿದ್ಯುತ್ತನ್ನ ಉತ್ಪಾದನೆ ಮಾಡುವುದು ಪ್ರಾರಂಭಿಸಾಯ್ತು ಎನ್ನುವಂತ ಮಾತನ್ನ ನಾವು ಪ್ರಮುಖವಾಗಿ ಗಮನಿಸಬೇಕು. ನೋಡ್ರಿ, ಈ ಮೊದಲು ನಮ್ಮ ಭಾರತದಲ್ಲಿ, ನಮ್ಮ ಏಷ್ಯಾ ಖಂಡದಲ್ಲಿಯೇ ಏನಾಗ್ತಾ ಇರ್ಲಿಲ್ಲ, ನೀರಿನಿಂದ ಉತ್ಪಾದನೆ ಆಗ್ತಾ ಇರ್ಲಿಲ್ಲ, ಕಾನ್ಸೆಪ್ಟೇ ಇರ್ಲಿಲ್ಲ, ಯಾರ ತಲೆಯಲ್ಲೇನೆ ಇರ್ಲಿಲ್ಲ. ಅಂತ ಒಂದು ಸಮಯದಲ್ಲಿ ನಾಲ್ವಡಿ ಕೃಷ್ಣರಾಜರು ಏನ್ ಮಾಡ್ತಾರಂದ್ರ 1900ರಲ್ಲಿ ಶಿವನ ಸಮುದ್ರದ ಬಳಿ ಕಾವೇರಿ ನದಿಯ ನೀರಿನಿಂದ ವಿದ್ಯುತ್ತನ್ನ ಉತ್ಪಾದಿಸುವಂತಹ ಒಂದು ಯೋಜನೆಯನ್ನ ಪ್ರಾರಂಭಿಸ್ತಾರೆ ಎನ್ನುವಂತ ಅಂಶನ ನಾವು ನೋಡ್ಬೇಕು. ಅಂದ್ರ ಇದೊಂದು ವಿಭಿನ್ನವಾದಂತಹ ಪ್ರಯತ್ನ, ವಿಭಿನ್ನವಾದಂತಹ ಸಾಹಸ ಅಂತಲೇ ನಾವಿಲ್ಲಿ ಗಮನಿಸಬಹುದು. ಇವಾಗ ಇದು ಭಾರತ ಮಾತ್ರವಲ್ಲ, ಏಷ್ಯಾ ಖಂಡದಲ್ಲಿ ಮೊದಲ ಜಲ ವಿದ್ಯುತ್ ಯೋಜನೆ. ಈಗಾಗಲೇ ನಾನು ಹೇಳಿದ ಪ್ರಕಾರವಾಗಿ 1900ರಲ್ಲಿ ಏನ ವಿದ್ಯುತ್ ತಯಾರಿಕೆ, ವಿದ್ಯುತ್ ಉತ್ಪಾದನೆ ಪ್ರಾರಂಭ ಆಯ್ತಲ್ಲ ಶಿವನ ಸಮುದ್ರದ ಬಳಿ, ಇದು ನಮ್ಮ ಭಾರತದಲ್ಲಿ ಅಷ್ಟೇ ಅಲ್ಲದೆ ಇಡೀ ಏಷ್ಯಾ ಖಂಡದಲ್ಲೇ ಪ್ರಥಮವಾದದ್ದು. ಈ ಮೊದಲು ನಮ್ಮ ಏಷ್ಯಾ ಖಂಡದಲ್ಲಿ ಎಲ್ಲಿಯೂ ಕೂಡ ನೀರಿನಿಂದ ಅಂದ್ರೆ ಜಲದಿಂದ ವಿದ್ಯುತ್ ಉತ್ಪಾದನೆ ಆಗಿರ್ಲಿಲ್ಲ. ಏಷ್ಯಾ ಖಂಡದಲ್ಲಿಯೇ ಶಿವನ ಸಮುದ್ರದ ಬಳಿ ಪ್ರಥಮವಾಗಿ ನೀರಿನಿಂದ ವಿದ್ಯುತ್ತನ್ನ ಉತ್ಪಾದಿಸಲಾಯಿತು ಎನ್ನುವುದನ್ನು ನಾವು ಪ್ರಮುಖವಾಗಿ ನೋಡ್ಬೇಕು. ಇಲ್ಲಿ ಶಿವನ ಸಮುದ್ರದ ಬಳಿ ಕಾವೇರಿ ನದಿಯಿಂದ ವಿದ್ಯುತ್ ಉತ್ಪಾದನೆಯ ಯೋಜನೆಗೆ ಅನುಮತಿಯನ್ನು ಕೊಟ್ಟವರು ಯಾರಂದ್ರ ನಮ್ಮ ನಾಲ್ವಡಿ ಕೃಷ್ಣರಾಜ ಒಡೆಯರು. ಇವ್ರು ಏನ್ ಮಾಡ್ತಾರಂದ್ರ ದೇಶ ಬಿಡ್ತಾರೆ, ಇಲ್ಲಿ ಏನ್ ಮಾಡ್ರಿ, ನೀರಿನಿಂದ ವಿದ್ಯುತ್ ಅನ್ನು ಉತ್ಪಾದನೆ ಮಾಡುವಂತ ಯೋಜನೆಯನ್ನು ಹಾಕೊಳ್ರಿ ಅಂತ ಹೇಳ್ತಾರು. ಅವ್ರ ಹೇಳಿಕೆ ಪ್ರಕಾರ ಏನಾಗ್ತಂದ್ರ ಆ ಯೋಜನೆ ಯಶಸ್ವಿ ಆಗ್ತದ ಎನ್ನುವಂತ ಅಂಶವನ್ನು ನಾವು ನೋಡಬಹುದು. ಇನ್ನೊಂದು ವಿಶೇಷವಾದಂತ ಅಂಶವನ್ನು ನಾವು ಗಮನಿಸಬೇಕು. ಯಾವ ಅಂಶವನ್ನ ಗಮನಿಸ್ಬೇಕಂದ್ರ, ಈಗಾಗಲೇ ನಾವು ಕನ್ನಡ ಸಾಹಿತ್ಯ ಪರಿಷತ್ತನ್ನ ನೋಡಿದ್ವಲ್ಲ, ನಾಲ್ವಡಿ ಕೃಷ್ಣರಾಜ ಒಡೆಯರು 1915ರಲ್ಲಿ ಏನ ಕನ್ನಡ ಸಾಹಿತ್ಯ ಪರಿಷತ್ತನ್ನ ಸ್ಥಾಪನೆ ಮಾಡಿದ್ರಲ್ಲ, ಸರಿಸುಮಾರಾಗಿ ಒಂದು ಶತಮಾನ ಕಳೆದು ಹೋಯ್ತು, 106 ವರ್ಷ ಆಯ್ತು ಅವರು ಈ ಕನ್ನಡ ಸಾಹಿತ್ಯ ಪರಿಷತ್ತನ್ನ ಸ್ಥಾಪನೆ ಮಾಡಿ. ಒಂದು ವಿಶೇಷವಾಗಿ ನಾವು ನೋಡ್ಬೇಕು, 100 ವರ್ಷಗಳ ಹಿಂದೆ ಸ್ಥಾಪನೆ ಮಾಡಿದಂತ ನಾಲ್ವಡಿ ಕೃಷ್ಣರಾಜ ಒಡೆಯರು ಸ್ಥಾಪನೆ ಮಾಡಿದಂತ ಸಾಹಿತ್ಯ ಪರಿಷತ್ತು ಇವತ್ತು ಕೂಡ ಕಾರ್ಯನಿರ್ವಹಣೆ ಮಾಡ್ತಾ ಇದೆ. ಕನ್ನಡ ಸಾಹಿತ್ಯ ಪರಿಷತ್ತು ಇವತ್ತು ಕೂಡ ಕಾರ್ಯನಿರ್ವಹಣೆ ಮಾಡ್ತಾ ಇದೆ. ಹಾಗೆ ಈ ಶಿವನ ಸಮುದ್ರದ ಬಳಿ 1900ರಲ್ಲಿ ಅವರು ಪ್ರಥಮ ಬಾರಿಗೆ ನೀರಿನಿಂದ ವಿದ್ಯುತ್ತನ್ನ ಉತ್ಪಾದನೆ ಮಾಡುವಂತ ಒಂದು ಕೆಲಸವನ್ನ ಪ್ರಾರಂಭಿಸ್ತಾರಲ್ಲ, ಈ ಒಂದು ಕಾರ್ಯವು ಕೂಡ ಇವತ್ತು ಕೂಡ ನಡೀತಾ ಇದೆ. ಅಂದ್ರೆ ನಾವು ನೇರವಾಗಿ ಏನ್ ತಿಳ್ಕೋಬೇಕು, ಇವತ್ತು ಕೂಡ ಶಿವನ ಸಮುದ್ರದ ಬಳಿ ವಿದ್ಯುತ್ ಉತ್ಪಾದನೆ ಕಾರ್ಯ ನಡೀತಾ ಇದೆ ಅನ್ನೋದನ್ನ ನಾವು ನೋಡಬಹುದು. ಇದರಿಂದಲೇ ನಾವು ಏನ್ ತಿಳ್ಕೋಬೇಕಂದ್ರ, ನಾಲ್ವಡಿ ಕೃಷ್ಣರಾಜ ಒಡೆಯರು ಏನು ಕೆಲಸಗಳನ್ನ ಪ್ರಾರಂಭ ಮಾಡ್ತಿದ್ರಲ್ಲ, ಅವು ಎಷ್ಟು ಅಚ್ಚುಕಟ್ಟಾಗಿದ್ದು. 100 ವರ್ಷ ಕಳೆದ್ರೂ ಕೂಡ ಇನ್ನೂ ಕೂಡ ಎಲ್ಲವೂ ಕೂಡ ಚಾಲ್ತಿಯಲ್ಲಿದಾವ ಅಂದ್ರ ಎಷ್ಟು ಅಚ್ಚುಕಟ್ಟಾಗಿ ಕೆಲಸವನ್ನ ಪ್ರಾರಂಭಿಸ್ತಿದ್ರು, ಮತ್ತು ಅವುಗಳನ್ನ
ಅನುಷ್ಠಾನಕ್ಕೆ ತರುವಲ್ಲಿ ಎಷ್ಟು ಒಂದು ಚಾಣಾಕ್ಷತನವನ್ನ ತೋರಿಸ್ತಿದ್ರು ಎನ್ನುವುದನ್ನ ಇಲ್ಲಿ ನಾವು ಪ್ರಮುಖವಾಗಿ ಗಮನಿಸಬಹುದು. ಒಂದು ಹೆಚ್ಚಿನ ಮಾಹಿತಿಯಾಗಿ ನಾವು ನೋಡ್ಬೇಕಾದ್ರೆ ಇವತ್ತು ಕೂಡ ಶಿವನ ಸಮುದ್ರದ ಬಳಿ ಪ್ರತಿ ದಿನ ಎಷ್ಟು ಮೆಗಾವ್ಯಾಟ್ ವಿದ್ಯುತ್ ಅನ್ನು ಉತ್ಪಾದನೆ ಮಾಡ್ಲಾಗ್ತಾ ಇದೆ ಅಂದ್ರ 42 ಮೆಗಾವ್ಯಾಟ್ ವಿದ್ಯುತ್ ಅನ್ನ ಆ ಶಿವನ ಸಮುದ್ರದ ಬಳಿ ಇವತ್ತು ಕೂಡ ಉತ್ಪಾದನೆ ಮಾಡ್ಲಾಗ್ತಾ ಇದೆ. ಒಂದು ಬಹಳ ಹೆಮ್ಮೆ ಪಡುವಂತ ವಿಷಯ ಅಂತ ನಾವ್ ಇದನ್ನ ತಿಳ್ಕೊಳ್ಬೇಕು. ಯಾಕಂದ್ರ ಎಲ್ಲಿಯೂ ಕೂಡ ದೇಶದಲ್ಲಿ ಅಷ್ಟೇ ಅಲ್ಲದೆ ಏಷ್ಯಾ ಖಂಡದಲ್ಲಿ ಎಲ್ಲಿಯೂ ಕೂಡ ಜಲದಿಂದ ವಿದ್ಯುತ್ ಉತ್ಪಾದನೆ ಆಗಿರ್ಲಿಲ್ಲ. ನಮ್ಮ ರಾಜ್ಯ ಮೈಸೂರದಲ್ಲೇ ಪ್ರಥಮವಾಗಿ ನೀರಿನಿಂದ ವಿದ್ಯುತ್ ಉತ್ಪಾದನೆ ಆಗಿದ್ದು ನಿಜಕ್ಕೂ ನಾವೆಲ್ಲರೂ ಹೆಮ್ಮೆ ಪಡುವಂತದ್ದು. ಇದನ್ನ ಇವತ್ತು ಕೂಡ ಮರೆಯಲು ಹೋಗ್ಬೇಡ್ರಿ. 1900 ಶಿವನ ಸಮುದ್ರ ವಿದ್ಯುತ್ ಯೋಜನೆ. ಏಷ್ಯಾ ಖಂಡದಲ್ಲಿ ಪ್ರಥಮ. ಅದರ ನಂತರ ನೋಡ್ರಿ 1907ರಲ್ಲಿ ವಾಣಿ ವಿಲಾಸ್ ಸಾಗರ ಅಂದ್ರೆ ಮಾರಿ ಕಣಿವೆ ಎನ್ನುವಂತಹ ಒಂದು ಅಣೆಕಟ್ಟನ್ನ ನಿರ್ಮಾಣ ಮಾಡುವಂತಹ ಕೆಲಸ ಇವರು ಮಾಡ್ತಾರೆ. ಅದೇ ತರನಾಗಿ 1911ರಲ್ಲಿ ಕೃಷ್ಣರಾಜ ಸಾಗರ ಇವರ ಬೃಹತ್ ಮುನ್ಗಾಣಿಕೆಯ ಕೊಡುಗೆ ಎನ್ನುವಂತ ಅಂಶದಲ್ಲಿ ನಾವು ನೋಡಬಹುದು. ಅವಾಗ 1911ರಲ್ಲಿ ಇವರು ಮತ್ತೊಂದು ಕೆಲಸವನ್ನ ಪ್ರಾರಂಭ ಮಾಡ್ತಾರೆ. ಇದು ಕೂಡ ಬಹಳಷ್ಟು ಹೆಮ್ಮೆ ಪಡುವಂತಹ ಕಾರ್ಯ. 1911ರಲ್ಲಿ ಅವರು ಮಾಡಿದ್ದೇನಂದ್ರ KRS ಡ್ಯಾಮ್ ನಿರ್ಮಾಣ. ಮಂಡ್ಯ ಜಿಲ್ಲೆಯಲ್ಲಿ ಇರುವಂತಹ ನೋಡ್ರಿ KRS ಅಣೆಕಟ್ಟು ಬಹಳಷ್ಟು ಜನ ಏನ್ ತಿಳ್ಕೊಂಡಿರ್ತಾರ ಅಂದ್ರ ಮೈಸೂರು ಜಿಲ್ಲೆಯಲ್ಲಿ ಇದೆ ಅಂತ ತಿಳ್ಕೊಂಡಿರ್ತಾರೋ. ಮೈಸೂರು ಜಿಲ್ಲೆಯಲ್ಲಿ ಇಲ್ಲ, ಇದು ಮಂಡ್ಯ ಜಿಲ್ಲೆ. ಮಂಡ್ಯ ಜಿಲ್ಲೆಯಲ್ಲಿರುವಂತಹ KRS ಅದಕ್ಕ ಏನಂತ ಕರೀತಾರೆ ಅಂದ್ರ ಕೃಷ್ಣರಾಜ ಸಾಗರ ಅಣೆಕಟ್ಟು ಅಥವಾ ಕನ್ನಂವಾಡಿ ಅಣೆಕಟ್ಟು ಅಂತ ಕೂಡ ಕರೀತಾರೆ. ಈ ಒಂದು ಅಣೆಕಟ್ಟು ನಿರ್ಮಾಣ ಕಾರ್ಯ ಪ್ರಾರಂಭ ಆಗಿದ್ದು ಕೃಷ್ಣರಾಜ ಒಡೆಯರು ಪ್ರಾರಂಭ ಮಾಡಿದ್ದು ಯಾವಾಗಂದ್ರ 1911ರಲ್ಲಿ. ನಾನು ಒತ್ತಿ ಎಲ್ಲವನ್ನ ಹೇಳ್ತಾ ಇದ್ದೇನೆ. ಏನಂದ್ರ ಅವರು ಕನ್ನಡ ಸಾಹಿತ್ಯ ಪರಿಷತ್ತನ್ನ ಸ್ಥಾಪನೆ ಮಾಡಿದ್ರು, ಇವತ್ತು ಕೂಡ ಕಾರ್ಯನಿರ್ವಹಣೆ ಮಾಡ್ತಾ ಇದೆ. 1900ರಲ್ಲಿ ಶಿವನ ಸಮುದ್ರ ವಿದ್ಯುತ್ ಯೋಜನೆಯನ್ನ ಪ್ರಾರಂಭ ಮಾಡಿದ್ರು, ಇವತ್ತು ಕೂಡ ಅಲ್ಲಿ ವಿದ್ಯುತ್ ಉತ್ಪಾದನೆ ಆಗ್ತಾ ಇದೆ. ಅವರು 1911ರಲ್ಲಿ KRS ಡ್ಯಾಮ್ ನಿರ್ಮಾಣ ಮಾಡಿದ್ರು. KRS ಡ್ಯಾಮ್ ನ ಉಪಯೋಗ ಇವತ್ತು ಕೂಡ ಆಗ್ತಾ ಇರೋದನ್ನ ನಾವು ಪ್ರಮುಖವಾಗಿ ನೋಡಬಹುದು. ಬೆಂಗಳೂರು, ಮೈಸೂರು, ಚಾಮರಾಜನಗರ ಸೇರಿ ಬಹಳಷ್ಟು ನಗರ ಪಟ್ಟಣಗಳಿಗೆ ಕುಡಿಯುವ ನೀರಿನ ವ್ಯವಸ್ಥೆ ಎಲ್ಲಿಂದ ಮಾಡಲಾಗಿದೆ ಅಂದ್ರೆ ಈ KRS ಡ್ಯಾಮ್ ನಿಂದ ಮಾಡಲಾಗಿದೆ. ಅಷ್ಟೇ ಅಲ್ಲದೆ 3 ರಿಂದ 4 ಜಿಲ್ಲೆಗಳ ಹೊಲಗದ್ದೆಗಳಿಗೆ ನೀರನ್ನು ಕೂಡ ಎಲ್ಲಿಂದ ಪೂರೈಸಲಾಗ್ತದೆ ಅಂದ್ರೆ ಈ KRS ಡ್ಯಾಮ್ ನಿಂದಲೇ ಪೂರೈಸಲಾಗ್ತದೆ ಎನ್ನುವಂತ ಅಂಶದಲ್ಲಿ ನಾವು ನೋಡಬಹುದು. ನೋಡ್ರಿ, ಸ್ವಲ್ಪ ನಾವು ಕಲ್ಪನೆ ಮಾಡಬೇಕು. ನಾಲ್ವಡಿ ಕೃಷ್ಣರಾಜ ಒಡೆಯರ ಒಂದು ಯೋಚನೆಗಳು, ವಿಚಾರಗಳು ಹೇಗಿದ್ದು ಅಂತ ಹೇಳಿ. ಅವಾಗ ಅವ್ರು ಏನ್ ಕಾರ್ಯಗಳನ್ನು ಮಾಡಿದ್ರಲ್ಲ, ಇವತ್ತು ಕೂಡ ಅವ್ರ ಎಲ್ಲಾ ಕಾರ್ಯಗಳು ಬಹಳ ವ್ಯವಸ್ಥಿತವಾಗಿ ನಿರ್ವಹಣೆ ಮಾಡ್ತಾ ಇದ್ದಾವ ಅನ್ನೋಕ್ಕಿಂತಲೂ ಇವತ್ತಿನ ನಮ್ಮ ಕನ್ನಡಿಗರಿಗೆ ಬಹಳಷ್ಟು ಉಪಯುಕ್ತ ಆಗಿದಾವ ಅಂತ ನಾವು ಹೇಳಬಹುದು. ಆ ಒಂದು ನಿಟ್ಟಿನಲ್ಲಿ ಹೆಮ್ಮೆಯ ವ್ಯಕ್ತಿ ಅಂತ ಹೇಳಿ ನಾವು ನೋಡ್ಬೇಕು. ಯಾರನ್ನ? ನಾಲ್ವಡಿ ಕೃಷ್ಣರಾಜ ಒಡೆಯರನ್ನ. ಇಲ್ಲಿ ಮತ್ತೊಂದು ಎಕ್ಸ್ಟ್ರಾ ನಿಮಗ ಮಾಹಿತಿ ಅಂದ್ರ ಈ KRS ಡ್ಯಾಮ್ ನ ಒಂದು ನೀರಿನ ಸಾಮರ್ಥ್ಯ ಎಷ್ಟಿದೆ ಅಂದ್ರ 48 TMC. ಎಷ್ಟು ನೀರನ್ನ ಸಂಗ್ರಹಿಸಿ ಇಡುವಂತಹ ಸಾಮರ್ಥ್ಯ ಈ KRS ಡ್ಯಾಮ್ ಹೊಂದಿದೆ ಅಂದ್ರ 48 TMC ನೀರು ಸಂಗ್ರಹಿಸುವಂತಹ ಸಾಮರ್ಥ್ಯ KRS ಡ್ಯಾಮ್ ಹೊಂದದ. ಆ ಒಂದು ಪ್ರಕಾರದಲ್ಲಿ ನೋಡಿದ್ರೆ ಅಷ್ಟೇನು ದೊಡ್ಡದಾದಂತಹ ಡ್ಯಾಮ್ ಅಲ್ಲ, ಆದ್ರೂ ಕೂಡ ಬಹಳ ಉಪಯುಕ್ತವಾದಂತಹ ಒಂದು ಡ್ಯಾಮ್ ಅಂತ ಹೇಳಿ ನಾವು KRS ಡ್ಯಾಮ್ ಅನ್ನ ನೋಡಬಹುದು. ಅದಕ್ಕಿಂತಲೂ ದೊಡ್ಡದಾದಂತಹ ಡ್ಯಾಮ್ ಗಳನ್ನ ನಾವು ನಮ್ಮ ಕರ್ನಾಟಕದಲ್ಲಿ ನೋಡಬಹುದು. ಯಾರಿಗಾದ್ರೂ ಗೊತ್ತೈತಿ ನಮ್ಮ ಕರ್ನಾಟಕದ ಅತಿ ದೊಡ್ಡ ಅಣೆಕಟ್ಟು ಡ್ಯಾಮ್ ಯಾವ್ದಂತ ಹೇಳಿ? ಯಾರು ಹೇಳ್ತೀರಿ ನೋಡೋಣ್ರಿ, ಯಾರಿಗ ಗೊತ್ತೈತಿ? ಹೇಳ್ರಿ, ಕರ್ನಾಟಕದ ಅತಿ ದೊಡ್ಡ ಡ್ಯಾಮ್ ಯಾವುದು? ಅಣೆಕಟ್ಟು ಯಾವುದು? ಯಾರಿಗ ಗೊತ್ತೈತಿ? ಕರ್ನಾಟಕದ ಅತಿ ದೊಡ್ಡ ಅಣೆಕಟ್ಟು ಯಾವ್ದಂದ್ರ ಲಿಂಗನಮಕ್ಕಿ ಅಣೆಕಟ್ಟು.
ಲಿಂಗನಮಕ್ಕಿ ಅಣೆಕಟ್ಟು ಇದು ಕರ್ನಾಟಕದ ಅತಿ ದೊಡ್ಡ ಅಣೆಕಟ್ಟು. ಅದರ ನಂತರ 2ನೇ ಸ್ಥಾನದಲ್ಲಿ ಇರೋದು ಯಾವ್ದಂದ್ರ ಆಲ್ಮಟ್ಟಿ ಅಣೆಕಟ್ಟು. ಆಲ್ಮಟ್ಟಿ ಡ್ಯಾಮ್ ಇದು ಕರ್ನಾಟಕದ 2ನೇ ಡ್ಯಾಮ್ ಆಗಿದೆ. ಲಿಂಗನಮಕ್ಕಿ ಜಲಾಶಯದ ಒಂದು ನೀರಿನ ಸಾಮರ್ಥ್ಯ ಎಷ್ಟಂದ್ರ 168 TMC ನೀರಿನ ಸಂಗ್ರಹ ಸಾಮರ್ಥ್ಯ ಲಿಂಗನಮಕ್ಕಿ ಜಲಾಶಯ ಹೊಂದದ. ಅದ ಆಲ್ಮಟ್ಟಿ ಡ್ಯಾಮ್, ಆಲ್ಮಟ್ಟಿ ಅಣೆಕಟ್ಟಿನ ನೀರಿನ ಸಂಗ್ರಹ ಸಾಮರ್ಥ್ಯ ಎಷ್ಟಿದೆ ಅಂದ್ರ 126 TMC ನೀರಿನ ಸಂಗ್ರಹ ಸಾಮರ್ಥ್ಯವನ್ನು ಹೊಂದದ. ಅಂದ್ರ ಬಹಳಷ್ಟು ದೊಡ್ಡದಾದಂತಹ ಇತ್ತೀಚಿನ ದಿನಗಳಲ್ಲಿ ಡ್ಯಾಮ್ಗಳ ನಿರ್ಮಾಣ ಕರ್ನಾಟಕದಲ್ಲಿ ಮಾಡಲಾಗಿದೆ. ಅದರ KRS ನ ಕಣ್ಣಮೋಡಿ ಕೃಷ್ಣರಾಜಸಾಗರ ಜಲಾಶಯದ ನೀರಿನ ಸಾಮರ್ಥ್ಯ ಎಷ್ಟಂದ್ರ 48 TMC ಮಾತ್ರ. ಆದ್ರೂ ಕೂಡ ಬಹಳಷ್ಟು ನಗರಗಳಿಗೆ, ದೊಡ್ಡ ದೊಡ್ಡ ನಗರಗಳಿಗೆ ಮತ್ತು ಆ ನಗರದ ಜಿಲ್ಲೆಯ ಹೊಲ ಗದ್ದೆಗಳಿಗೆ ನೀರಿನ ಪೂರೈಕೆ ಎಲ್ಲಿಂದ ಆಗ್ತದ್ರ KRS ನಿಂದಲೇ ಆಗ್ತದೆ ಅನ್ನೋದನ್ನ ಇಲ್ಲಿ ನಾವು ನೋಡಬೇಕು. ನೆಕ್ಸ್ಟ್ ನೋಡ್ರಿ, ಪ್ರಾಥಮಿಕ ಮತ್ತು ಮಾಧ್ಯಮಿಕ ವಿದ್ಯಾಭ್ಯಾಸವನ್ನು ಉಚಿತ ಮತ್ತು ಕಡ್ಡಾಯವಾಗಿ ಪ್ರಾರಂಭಿಸಲಾಯಿತು. ಮತ್ತೊಂದು ಮಹತ್ವದ ಒಂದು ಕೆಲಸವನ್ನ ಇವರು ಪ್ರಾರಂಭ ಮಾಡ್ತಾರೆ ಮೈಸೂರು ಸಾಮ್ರಾಜ್ಯದಲ್ಲಿ. ಅದು ಯಾವ್ದಂದ್ರ ಪ್ರಾಥಮಿಕ ಮತ್ತು ಮಾಧ್ಯಮಿಕ. ಅಂದ್ರ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಸಾಮ್ರಾಜ್ಯದ ಎಲ್ಲಾ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಮತ್ತು ಕಡ್ಡಾಯವಾಗಿ ಕಂಪಲ್ಸರಿ ಎಲ್ಲರಿಗೆ ಶುಭ ಆಗುವ ವ್ಯವಸ್ಥೆಯನ್ನ ನಾಲ್ವಡಿ ಕೃಷ್ಣರಾಜ ಒಡೆಯರು ಮಾಡ್ತಾರೆ. ಅಂದ್ರೆ ಒಟ್ಟಾರೆಯಾಗಿ ಎಲ್ಲಾ ಕ್ಷೇತ್ರದಲ್ಲಿ ತಮ್ಮದೇ ಆದಂತಹ ಸಾಧನೆ ಗೈಯುವಂತ ಕೆಲಸ ನಾಲ್ವಡಿ ಕೃಷ್ಣರಾಜ ಒಡೆಯರು ಮಾಡಿದ್ದಾರೆ. ಅದರಲ್ಲಿ ವಿಶೇಷವಾಗಿ ಇವರಿಗೆ ಶಿಕ್ಷಣ ಕ್ಷೇತ್ರದಲ್ಲಿ ಅಂತೂ ಬಹಳ ಆಸಕ್ತಿ ಇತ್ತು. ಇವರಲ್ಲೇ ಒಂದು ಹಂಬಲ ಇತ್ತು. ಯಾವ ಹಂಬಲ ಇತ್ತಂದ್ರ ನನ್ನ ಸಾಮ್ರಾಜ್ಯದ ಎಲ್ಲಾ ವಿದ್ಯಾರ್ಥಿಗಳು ಒಳ್ಳೆಯ ಶಿಕ್ಷಣವನ್ನ ಪಡೆದುಕೊಳ್ಬೇಕು ಅನ್ನುವಂತ ಹಂಬಲ ನಾಲ್ವಡಿ ಕೃಷ್ಣರಾಜ ಒಡೆಯರಲ್ಲಿ ಇತ್ತು ಅನ್ನೋದನ್ನ ಇಲ್ಲಿ ನಾವು ಸ್ಪಷ್ಟವಾಗಿ ನೋಡ್ಬೇಕು. ಆ ಒಂದು ನಿಟ್ಟಿನಲ್ಲಿ ಅವ್ರು ಏನ್ ಮಾಡ್ತಾರ ಅಂದ್ರ ಎಲ್ಲರಿಗೂ, ಬಡವರಿರ್ಲಿ ಶ್ರೀಮಂತರಿರ್ಲಿ, ಯಾವುದೇ ಜಾತಿಯವರು ಇರ್ಲಿ, ಯಾವುದೇ ಧರ್ಮದವರು ಇರ್ಲಿ, ಎಲ್ಲರಿಗೂ ಸಮಾನವಾಗಿ ಉನ್ನತ ಮಟ್ಟದ ಶಿಕ್ಷಣ ಸಿಗ್ಬೇಕೆನ್ನುವಂತ ನಿಟ್ಟಿನಲ್ಲಿ ಏನ್ ಮಾಡ್ತಾರೋ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣವನ್ನ ಉಚಿತವಾಗಿ ನೀಡಲು ಘೋಷಣೆಯನ್ನ ಮಾಡ್ತಾರೆ. ಬಹಳ ಒಳ್ಳೆಯ ಒಂದು ಹೆಜ್ಜೆಯನ್ನ ಇವರು ಇಡ್ತಾರೆ ಅನ್ನೋದನ್ನ ನಾವು ನೋಡಬಹುದು. ಈ ಕಾನ್ಸೆಪ್ಟ್ ಅನ್ನ ನಾವು ಕೇಳ್ತಾ ಇದ್ದಾಗ ನಮಗೆ ಬಹಳಷ್ಟು ಆಶ್ಚರ್ಯ ಆಗೋದಿಲ್ಲ. ಯಾಕಂದ್ರ ಈಗಾಗ್ಲೂ ನಮ್ಮ ದೇಶದಲ್ಲಿ ಯಾವ ವ್ಯವಸ್ಥೆ ಇದೆ ಅಂದ್ರ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಸರ್ಕಾರದವರು ಉಚಿತ ನೀಡ್ಬೇಕೆನ್ನುವಂತ ಒಂದು ವ್ಯವಸ್ಥೆ ಇದೆ. ಅವಾಗ ಈಗ ಅದು ಕಾಮನ್ ಆಗಿಬಿಟ್ಟಿದ. ಆದ್ರ ಆ ಒಂದು ಸಮಯದಲ್ಲಿ ಈ ಒಂದು ವ್ಯವಸ್ಥೆ ಇರ್ಲಿಲ್ಲ. ಪ್ರಥಮವಾಗಿನ ನಾಲ್ವಡಿ ಕೃಷ್ಣರಾಜ ಒಡೆಯರು ಏನ್ ಮಾಡ್ತಾರಂದ್ರ ಮೈಸೂರು ಸಾಮ್ರಾಜ್ಯದ ವಿದ್ಯಾರ್ಥಿಗಳಿಗೆ ಉಚಿತ ಶಿಕ್ಷಣ ನೀಡಲು ಮುಂದಾಗ್ತಾರೆ. ಆ ಒಂದು ಸಂದರ್ಭದಲ್ಲಿ ಇದೊಂದು ಏನಾಗಿತ್ತು ಅಂದ್ರೆ ಬಹಳಷ್ಟು ಅಭೂತಪೂರ್ವ, ಬಹಳ ಆಶ್ಚರ್ಯಕರವಾದಂತ ಹೆಜ್ಜೆ ಆಗಿತ್ತಂತ ನಾವು ನೋಡಬಹುದು. ಇದು ಕೂಡ ನೆನಪಿಟ್ಕೊಳ್ರಿ. ಬಹಳಷ್ಟು ಅಂಶಗಳನ್ನು ನೀವು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಕುರಿತಾಗಿ ನೆನಪಿಟ್ಕೋಬೇಕು. ಕುಡಿಯುವ ನೀರಿನ ವ್ಯವಸ್ಥೆಯನ್ನ ಜಾರಿಗೆ ತಂದ್ರು, ಗ್ರಾಮಗಳ ಸ್ವಚ್ಛತೆಗೆ ಒತ್ತು ಕೊಟ್ರು, ವೈದ್ಯಕೀಯ ಸಹಾಯವನ್ನ ಕಲ್ಪಿಸಿಕೊಟ್ರು, ಪ್ರಯಾಣದ ಸೌಲಭ್ಯವನ್ನ ಒದಗಿಸಿಕೊಟ್ರು. ಅದರ ಜೊತೆಗೆ ಶಿಕ್ಷಣ ಪ್ರಸಾರ ಮಾಡುವಂತ ಕೆಲಸವನ್ನ ಮಾಡಿದ್ರು. ಕಾನೂನುಗಳ ಮೂಲಕ, ಸಾಮಾಜಿಕ ಕಾನೂನುಗಳ ಮೂಲಕ ಸಮಾಜದಲ್ಲಿ ಇರುವಂತಹ ಅಂಧಕಾರವನ್ನ ಬೆಳೆಸ್ತಾ ಇರುವಂತಹ ಮೂಢನಂಬಿಕೆಗಳನ್ನ ಹೋಗಲಾಡಿಸುವಂತ ಕೆಲಸವನ್ನು ಕೂಡ ಮಾಡಿದ್ರು. ಕನ್ನಡ ಸಾಹಿತ್ಯ ಪರಿಷತ್ತನ್ನ ಮಾಡಿದ್ರು. ಶಿವನ ಸಮುದ್ರದ ಬಳಿ ವಿದ್ಯುತ್ ಯೋಜನೆಗೆ ಚಾಲನೆ ನೀಡಿದ್ರು. KRS ಡ್ಯಾಮ್ ಸ್ಥಾಪಿಸಿದ್ರು. ಜೊತೆಗೆ ಸಾಮ್ರಾಜ್ಯದಲ್ಲಿ ಏನ್ ಮಾಡಿದ್ರ ಅಂದ್ರ ಪ್ರಾಥಮಿಕ ಮತ್ತು ಮಾಧ್ಯಮಿಕ ಶಿಕ್ಷಣವನ್ನ ಉಚಿತಗೊಳಿಸಿದ್ರು ಎನ್ನುವುದನ್ನ ಇಲ್ಲಿ ನಾವು ಪ್ರಮುಖವಾಗಿ ನೋಡಬಹುದು. ನೆಕ್ಸ್ಟ್, ನಾಡಿನಲ್ಲೇ ಮೊಟ್ಟ ಮೊದಲ ವಿಶ್ವವಿದ್ಯಾನಿಲಯವಾದ ಮೈಸೂರು ವಿಶ್ವವಿದ್ಯಾನಿಲಯವನ್ನು ಸ್ಥಾಪಿಸಿದ ಕೀರ್ತಿ ನಾಲ್ವಡಿ ಕೃಷ್ಣರಾಜರಿಗೆ ಸಲ್ಲುತ್ತದೆ. ಅವಾಗ ನಿಮಗ್ ಮತ್ತೊಂದು ವಿಷಯ ಗೊತ್ತಿರ್ಲಿ, ಏನಂದ್ರ ನಮ್ಮ ಕರ್ನಾಟಕದ ಪ್ರಪ್ರಥಮ ವಿಶ್ವವಿದ್ಯಾನಿಲಯ ಅಂದ್ರೆ ನಾವು ಅದಕ್ಕ ಇಂಗ್ಲಿಷ್ ನಲ್ಲಿ ಏನಂತ ಕರಿತೀವಿ, ಯೂನಿವರ್ಸಿಟಿ ಅಂತ ಕರಿತೀವಿ. ಕರ್ನಾಟಕದ ಮೊದಲ ವಿಶ್ವವಿದ್ಯಾನಿಲಯ, ಕರ್ನಾಟಕದ ಫಸ್ಟ್ ಯೂನಿವರ್ಸಿಟಿ ಯಾವ್ದಂದ್ರ ಮೈಸೂರು ವಿಶ್ವವಿದ್ಯಾನಿಲಯ. ಇದನ್ನು ಸ್ಥಾಪಿಸುವಂತ ಕೆಲಸ ಯಾರು ಮಾಡ್ತಾರಂದ್ರ ನಾಲ್ವಡಿ ಕೃಷ್ಣರಾಜ ಒಡೆಯರು ಮಾಡ್ತಾರೆ. ಇದು 1900
16ರಲ್ಲಿ ಏನಾಗ್ತದ ಅಂದ್ರ ಸ್ಥಾಪನೆ ಆಗ್ತದ. ಮೈಸೂರು ವಿಶ್ವವಿದ್ಯಾನಿಲಯ 1916ರಲ್ಲಿ ಏನ್ ಮಾಡ್ತಾರಂದ್ರ ಮೈಸೂರಿನಲ್ಲಿ ಸ್ಥಾಪನೆ ಮಾಡ್ತಾರೆ. ಇವತ್ತು ಕೂಡ ಮೈಸೂರು ನಗರದಲ್ಲಿ ಮೈಸೂರು ವಿಶ್ವವಿದ್ಯಾನಿಲಯ ಏನಾಗ್ತಾ ಇದೆ ಅಂದ್ರ ಕಾರ್ಯನಿರ್ವಹಣೆ ಮಾಡ್ತಾ ಇದೆ. ಪ್ರತಿ ವರ್ಷ ಲಕ್ಷಾಂತರ ವಿದ್ಯಾರ್ಥಿಗಳಿಗೆ ಏನ್ ಮಾಡ್ತಾ ಇದೆ ಅಂದ್ರ ಈ ವಿಶ್ವವಿದ್ಯಾನಿಲಯ ವಿದ್ಯಾಭ್ಯಾಸ ಶಿಕ್ಷಣ ನೀಡುವಂತಹ ಕೆಲಸ ಮಾಡ್ತಾ ಇದೆ. ಇದರಿಂದ ನಾವು ತಿಳ್ಕೋಬೇಕು ನಾಲ್ವಡಿ ಕೃಷ್ಣರಾಜ ಒಡೆಯರ ಹಿರಿಮೆ ಎಷ್ಟು ದೊಡ್ಡದು ಎನ್ನುವುದನ್ನ ನಾವು ನೋಡ್ಬೇಕು. ಯಾಕಂದ್ರ ಆ ಒಬ್ಬ ವ್ಯಕ್ತಿ ಸ್ಥಾಪನೆ ಮಾಡಿದಂತ ವಿದ್ಯಾಸಂಸ್ಥೆ ಇವತ್ತು ಲಕ್ಷಾಂತರ ವಿದ್ಯಾರ್ಥಿಗಳಿಗೆ ಶಿಕ್ಷಣ ನೀಡ್ತಾ ಇದೆ ಅಂದ್ರ ಆ ವ್ಯಕ್ತಿಯ ವಿಚಾರ ಎಷ್ಟು ದೊಡ್ಡದಿದ್ದು, ಆ ವ್ಯಕ್ತಿ ಎಷ್ಟ ಹಿರಿತನವನ್ನು ಹೊಂದಿದ್ದ ಎನ್ನುವಂಥದ್ದನ್ನ ಇಲ್ಲಿ ನಾವು ಪ್ರಮುಖವಾಗಿ ನೋಡ್ಬೇಕು. ನಿಜಕ್ಕೂ ಒಟ್ಟಾರೆಗೆ ನಾವು ಹೆಮ್ಮೆಯಿಂದ ಹೇಳ್ಬೇಕು, ನಮ್ಮ ಮೈಸೂರು ಸಾಮ್ರಾಜ್ಯವನ್ನ ಆಳಿದಂತಹ ದೊರೆ ನಾಲ್ವಡಿ ಕೃಷ್ಣರಾಜ ಒಡೆಯ ಅಂತ ಹೇಳಿ ಬಹಳ ಹೆಮ್ಮೆಯಿಂದ ನಾವು ಹೇಳಬೇಕು. ಅಷ್ಟೇ ಅಲ್ಲದೆ 240 ಉಚಿತ ಆಸ್ಪತ್ರೆಗಳು ಕಾರ್ಯಾರಂಭ ಮಾಡಿದವು. ಅದರ ಜೊತೆಗೆ ಏನ್ ಮಾಡ್ತಾರ ಅಂದ್ರ ಎಷ್ಟಂದ್ರ 270 ಆಸ್ಪತ್ರೆಗಳನ್ನ ಪ್ರಾರಂಭ ಮಾಡ್ತಾರೆ. ಅವು ಹೆಂಗಂದ್ರ ಸಂಪೂರ್ಣವಾಗಿ ಬಡ ಜನರಿಗೆ ಉಚಿತವಾಗಿ ಇರ್ತಾವ. ಅಲ್ಲಿ ಬಡ ಜನರು ಯಾವುದೇ ತೆರನಾದಂತಹ ಶುಲ್ಕವನ್ನ ಕಟ್ಟುವ ಹಾಗೆ ಇರಲಿಲ್ಲ. ನಿಶುಲ್ಕವಾಗಿ ವೈದ್ಯಕೀಯ ಸೌಲಭ್ಯವನ್ನ ಪಡೆದುಕೊಳ್ಳಲು ಮೈಸೂರಿನ ಜನರಿಗೆ ಅವಕಾಶ ಕೊಟ್ಟಂತಹ ದೊರೆ ಯಾರಂದ್ರ ನಾಲ್ವಡಿ ಕೃಷ್ಣರಾಜ ಒಡೆಯರು. ಬಹಳ ದೊಡ್ಡ ಮನಸ್ಸಿತ್ತು, ಬಹಳ ದೊಡ್ಡ ವ್ಯಕ್ತಿ ಆಗಿದ್ರು ನಾಲ್ವಡಿ ಕೃಷ್ಣರಾಜ ಒಡೆಯರು. ವಾಣಿಜ್ಯ ಕ್ಷೇತ್ರದಲ್ಲಿ ಮೈಸೂರು ಬ್ಯಾಂಕಿನ ಸ್ಥಾಪನೆ ಆರ್ಥಿಕ ಅಭಿವೃದ್ಧಿಯ ಸಂಕೇತ. ಇವರು ಮತ್ತೊಂದು ದೊಡ್ಡ ಸಾಧನೆ ನೋಡ್ರಿ, ಎಲ್ಲಾ ಇವ್ರ ಕಾಲದಲ್ಲಿನೇ ಆಗಿದಾವ್. ಕನ್ನಡ ಸಾಹಿತ್ಯ ಪರಿಷತ್ ರಚನೆ, ಶಿವನ ಸಮುದ್ರ ವಿದ್ಯುತ್ ಯೋಜನೆ, KRS ಡ್ಯಾಮ್, ಮೈಸೂರು ವಿಶ್ವವಿದ್ಯಾಲಯ, ಜೊತೆಗೆ ಮೈಸೂರು ಬ್ಯಾಂಕ್ ಅನ್ನು ಕೂಡ ಏನ್ ಮಾಡ್ತಾರೆ ಇವರು ಸ್ಥಾಪನೆ ಮಾಡ್ತಾರೆ. ಮೈಸೂರು ಬ್ಯಾಂಕ್ ಇವ್ರ ಕಾಲದಲ್ಲಿ ಏನಾಗ್ತಂದ್ರ ಪ್ರಾರಂಭ ಆಗ್ತದ. ಇಲ್ಲಿ ಒಂದು ಅಂಶವನ್ನ ನಾವು ನೋಡಬಹುದು. ಪ್ರಸ್ತುತವಾಗಿ ಮೈಸೂರು ಬ್ಯಾಂಕ್ ನೇರವಾಗಿ ಕಾರ್ಯನಿರ್ವಹಣೆ ಮಾಡ್ತಾ ಇಲ್ವಾದ್ರೂ ಕೂಡ ಒಂದು ಈಗ ಏನಾಗಿದೆ ಅಂದ್ರ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ನಲ್ಲಿ ಮರ್ಜ್ ಆಗಿ ಏನ್ ಮಾಡ್ತಾ ಇದೆ ಅಂದ್ರ ಎಲ್ಲೋ ಒಂದ್ ಕಡೆಗೆ ಪರೋಕ್ಷವಾಗಿ ಇವತ್ತು ಕೂಡ ಈ ಒಂದು ಬ್ಯಾಂಕ್ ಕಾರ್ಯನಿರ್ವಹಣೆ ಮಾಡ್ತಾ ಇರೋದನ್ನ ಪ್ರಮುಖವಾಗಿ ನೋಡಬಹುದು. ಇಷ್ಟು ಪ್ರಮುಖವಾಗಿ ನಾಲ್ವಡಿ ಕೃಷ್ಣರಾಜ ಒಡೆಯರ ಸಾಧನೆಗಳು. ಅದರ ಜೊತೆಗೆ 1906ರಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಸಹಕಾರ ಸಂಘಗಳನ್ನ ಸ್ಥಾಪಿಸುವಂತ ಕೆಲಸವೂ ಕೂಡ ಮಾಡ್ತಾರೆ. 1906ರಲ್ಲಿ ಸಹಕಾರ ಸಂಘಗಳನ್ನು ಪ್ರಾರಂಭಿಸುವಂತ ಕೆಲಸ ಮಾಡ್ತಾರೆ. ಸಹಕಾರ ಸಂಘಗಳು ಅಂದ್ರ ಖಾಸಗಿಯವರು ಬ್ಯಾಂಕಿನಂತೆ ಕೆಲಸ ಕಾರ್ಯ ಮಾಡಲು ಅವಕಾಶ ನೀಡ್ತಾರೆ. 1906ರಲ್ಲಿ ಸಹಕಾರ ಸಂಘಗಳ ಕಾಯ್ದೆಯನ್ನ ಹೊರಡಿಸಿ ಖಾಸಗಿಯವರಿಗೆ ಬ್ಯಾಂಕುಗಳಂತೆ ಕಾರ್ಯನಿರ್ವಹಣೆ ಮಾಡಲು ಅವಕಾಶವನ್ನ ಮಾಡಿಕೊಡ್ತಾರೆ. ಇಷ್ಟು ನಾಲ್ವಡಿ ಕೃಷ್ಣರಾಜರು ಮಾಡಿದಂತಹ ಒಂದು ಉನ್ನತ ಮಟ್ಟದ ಕಾರ್ಯಗಳು ಎನ್ನುವುದನ್ನು ನಾವು ಇವತ್ತಿನ ಅವಧಿಯಲ್ಲಿ ಅಭ್ಯಾಸ ಮಾಡಿದ್ದೇವೆ. ಈ ನಾಲ್ವಡಿ ಕೃಷ್ಣರಾಜ ಒಡೆಯರ ಕೊಡುಗೆಗಳು, ಅವರ ಕಾರ್ಯವೈಖರಿಯಲ್ಲಿ ಏನಾದರೂ ಸಮಸ್ಯೆಗಳು ಇದಾವು? ಕೆಳಗೆ ಆನ್ಸರ್ ಇಲ್ಲ. ಅವ್ರ ಮತ್ತೊಬ್ರು ಕಂಪ್ಯೂಟರ್ ಕ್ಲರ್ಕ ನಾಲ್ವಡಿ ಕೃಷ್ಣರಾಜರ ಕೊಡುಗೆಯಲ್ಲಿ ಏನಾದ್ರೂ ಸಮಸ್ಯೆಗಳು ಇದಾವು? ಇಲ್ರಿ. ಎಲ್ಲರಿಗೂ ಅರ್ಥ ಆಯ್ತು? ನಾಲ್ವಡಿ ಕೃಷ್ಣರಾಜ ಒಡೆಯರ ಕಾರ್ಯಗಳು ಎಲ್ಲರಿಗೂ ಅರ್ಥ ಆದವು? ಹಾ, ಓಕೆ. ಇವತ್ತು ನೀವ್ ಏನ್ ಮಾಡ್ಬೇಕಂದ್ರ ನಾಲ್ವಡಿ ಕೃಷ್ಣರಾಜ ಒಡೆಯರ ಸಾಧನೆಗಳು ಅಂತ ಹೇಳಿ ಟೈಟಲ್ ಹಾಕಿ ಒಂದು ಪುಟವಾಗುವಷ್ಟು ಬರೆದು ನೀವು ಗುಂಪಿಗೆ ಹಾಕುವಂತ ಕೆಲಸ ಮಾಡಬೇಕು. ಅವ್ರು ಯಾವ್ಯಾವ ಸಾಧನೆಗಳನ್ನ ಮಾಡಿದ್ದಾರೆ ಸ್ವಲ್ಪ ವಿವರಣೆ ಮಾಡಿ ಬರೆಯುವಂತ ಕೆಲಸವನ್ನ ಮಾಡ್ರಿ. ಹೋಗೋ ಒಂದೊಂದಾಗಿ ಪಾಯಿಂಟ್ ವೈಸ್ ಬರೀರಿ. ಮೊದಲು ಏನ್ ಮಾಡಿದ್ರು ಅಂದ್ರ ಆಡಳಿತದಲ್ಲಿ ವಿಕೇಂದ್ರೀಕರಣವನ್ನ ತಂದ್ರು.
ವಿಕೇಂದ್ರೀಕರಣ ಮುಖಾಂತರ ನಗರ ಪ್ರದೇಶಗಳಲ್ಲಿ ನಗರ ಪಾಲಿಕೆ ಆಡಳಿತ ಯಂತ್ರವನ್ನ ಪ್ರಾರಂಭಿಸಿದ್ರು. ಗ್ರಾಮಗಳಲ್ಲಿ ಗ್ರಾಮ ಪಂಚಾಯತ್ ಆಡಳಿತ ಯಂತ್ರವನ್ನ ಪ್ರಾರಂಭಿಸಿದ್ರು. ಗ್ರಾಮ ಶುದ್ಧತೆಗೆ ಅಥವಾ ಸ್ವಚ್ಛತೆಯನ್ನ ಕೈಗೊಂಡ್ರು. ವೈದ್ಯಕೀಯ ಸಹಾಯವನ್ನ ಜನರಿಗೆ ನೀಡುವಂತ ಕೆಲಸವನ್ನ ಮಾಡಿದ್ರು. ಶಿಕ್ಷಣ ಪ್ರಚಾರ ಮಾಡಿದ್ರು. ಈ ತರನಾಗಿ ಒಂದೊಂದು ಪಾಯಿಂಟ್ ಹಾಕಿ ಬರೆಯುವಂತಹ ಕೆಲಸವನ್ನ ಮಾಡ್ರಿ. ಮತ್ತ ನಾನೇನ ಮೈಸೂರು ಬ್ಯಾಂಕು, ಮೈಸೂರು ವಿಶ್ವವಿದ್ಯಾನಿಲಯ, KRS ಡ್ಯಾಮ್, ಶಿವನ ಸಮುದ್ರ ಇವುಗಳ ಬಗ್ಗೆ ಹೇಳಲ್ಲ. ಇದರ ಬಗ್ಗೆ ಮತ್ತೆ ಏನಾದ್ರೂ ನಿಮಗೆ ಹೆಚ್ಚಿನ ಮಾಹಿತಿ ಸಿಕ್ಕ್ರ ಅದನ್ನು ಕೂಡ ಬರೆದ ಹಾಕುವಂತ ಕೆಲಸ ನೀವು ಮಾಡ್ಬೇಕು. ಚೆನ್ನಾಗಿ ಬರೀರಿ. ನಾಲ್ವಡಿ ಕೃಷ್ಣರಾಜ ಒಡೆಯರ ಸಾಧನೆಗಳಂತ ಹೇಳಿ ರೆಡ್ ಇಂಕ್ಲೆ ಟೈಟಲ್ ಹಾಕ್ರಿ. ಪಾಯಿಂಟ್ ವೈಸ್ ಅವರು ಸಾಧನೆಗಳನ್ನ ಬರ್ಕೋತ್ ಹೋಗ್ರಿ. ಇದು ಬಹಳ ಇಂಪಾರ್ಟೆಂಟ್. 4 ಅಂಕಕ್ಕ ಈ ಪ್ರಶ್ನೆ ಬರಬಹುದು. ಅದಕ್ಕ ಇದನ್ನ ರೆಡಿ ಮಾಡಿ ಇಟ್ಕೊಳ್ರಿ. ಹಾಕ್ತಿರಿ ಇವತ್ತು ಎಲ್ಲರೂ ಬರದ? ಹಾ, ಓಕೆ. ಈಗ ಓಂಕಾರ ಅಟೆಂಡೆನ್ಸ್ ಬಿಟ್ಟಿ ಕಳ್ಸ ಬೇಗ ನೋಡೋಣ ಯಾರು ಇವತ್ತು ಜಾಯಿನ್ ಆಗಿಲ್ಲ. ಜಾಯಿನ್ ಆಗ್ರಿ. ಮತ್ತ ನಾಳೆ ಅವಧಿಯಲ್ಲಿ ಜಾರಿ ಮಾಡಿದ ಸಾಮಾಜಿಕ ಕಾನೂನುಗಳು ಯಾವ ಯಾವ ಸಾಮಾಜಿಕ ಕಾನೂನುಗಳನ್ನ ಅವ್ರು ಜಾರಿಗೆ ತಂದ್ರು ಅದನ್ನ ನೋಡಿ ಸರ್ ಎಂ ವಿಶ್ವೇಶ್ವರಯ್ಯ ಕೈಗಾರೀಕರಣ ಇಲ್ಲವೇ ಮರಣ ಎನ್ನುವಂತಹ ಧ್ಯೇಯ ವಾಕ್ಯವನ್ನ ನೀಡಿದಂತಹ ಒಬ್ಬ ಧೀಮಂತ ವ್ಯಕ್ತಿ ಯಾರಂದ್ರ ಸರ್ ಎಂ ವಿಶ್ವೇಶ್ವರಯ್ಯ ಅವರ ಬಗ್ಗೆ ನಾಳಿನ ಅಥವಾ ನಾಡಿದ್ದ ಅವಧಿಯಲ್ಲಿ ನಾವು ತಿಳಿದುಕೊಳ್ಳುವಂತಹ ಪ್ರಯತ್ನವನ್ನ ಮಾಡೋಣ್ರಿ. ಇವತ್ತ ಹೇಳಿದಂತೆ ಇದರಲ್ಲಿ ಏನ್ ಡೌಟ್ಸ್ ಇಲ್ಲಲ್ಲ? ಓಕೆ. ಈಗ ನೆಕ್ಸ್ಟ್ ಸರ್ ಸಂದೀಪ್ ಸರ್ ಕ್ಲಾಸ್ ತಗೊಂಡಿದ್ರು. ನನ್ ಮುಗೀತು. ಇನ್ನ ರೊಕಡೇಶ್ ಸರ್ ಅಂತೂ ಮೀಟಿಂಗ್ ಹೋಗ್ಯಾರು. ಮತ್ತ ನಾಳೆ ಕ್ಲಾಸ್ ನಡೀತಾವ ತಗೋರಿ. ಈಗ ಕ್ಲಾಸ್ ಕಟ್ ಮಾಡ್ತೇನೆ ನೋಡ್ರಿ. ಹಾ ಹೇಳ್ರಿ. ಹೆಸರು ಕೊಡೋದಿತ್ರಿ. ಹಾ ಅದು ಭಯ್ಯ ಅದು ಮರ್ತಿದ್ ನೋಡ್ರಿ. ಹೆಸರು ಕೊಡ್ರಿ. ಈಗ ನಂದು ಬರ್ಕೋರಿ ಅಂತ ಅನ್ಬೇಡ್ರಿ. ಎಲ್ಲಾರು ನನಗ ಮೆಸೇಜ್ ಮಾಡ್ರಿ. ಯಾರ್ಯಾರ ಭಾಷಣ ಸ್ಪರ್ಧೆಯಲ್ಲಿ ಭಾಗವಹಿಸೋರಿದೇರಿ ಅವ್ರೆಲ್ಲರೂ ಏನ್ ಮಾಡ್ರಿ ಇವತ್ತ ಈಗ ಬೇಗ ಹೆಸರು ಕೊಡ್ರಿ. ನಂಗೆ ವಾಟ್ಸಪ್ ಮಾಡ್ರಿ. ಈಗ ಯಾರು ಕೊಟ್ಟಿದಾರ? ಸೃಷ್ಟಿ ಕೊಟ್ಟಿದಾರು, ರಾಘವೇಣಿ ಕೊಟ್ಟಿದಾರು, ಮತ್ತ ಯಾರು ಕೊಟ್ಟಿದಾರು? ಬೇಗ ಬೇಗ ಎಲ್ಲಾರು ಇವತ್ತು ಹೆಸರು ಕೊಡ್ರಿ. ಮತ್ತ ರೆಡಿ ಮಾಡ್ಕೊಡ್ರಿ. ವಿಡಿಯೋ ಯಾರಾದ್ರೂ ಮಾಡಿದಿರಿ ಈಗ ರೆಡಿ? ನಾಳೆ ಮಾಡ್ತೀವಿ. ಹಾ, ಆದಷ್ಟು ಮಟ್ಟಿಗೆ ಬೇಗ ಮಾಡ್ರಿ. ಬೇಗ ಮಾಡಿ ಒಮ್ಮೆ ಬೇಕಾದ್ರೆ ತೋರ್ಸ್ರಿ. ಮತ್ತ ಅದ್ರಾಗ ಏನಾದ್ರು ಒಂದ್ ಚೇಂಜಸ್ ಮಾಡ್ಬೇಕಾದ್ರೆ ನಾವ್ ಹೇಳ್ತೀವೋ ಮಾಡ್ಕೋಕೇರಿ. ಇಲ್ಲಾಂದ್ರ ಚಲೋ ಆಗಿದ್ರೆ ಅದ ಫೈನಲ್ ಮಾಡೋಣ್ರಿ. ಆದಷ್ಟು ಮಟ್ಟಿಗೆ ಬೇಗ ಮಾಡ್ರಿ. ಡಿಲೇ ಮಾಡ್ಬೇಡ್ರಿ. ಲೈನ ಆಗಸ್ಟ್ 15 ಬಾಳ ದೂರ ಐತಿ ಅನ್ಕೋತ್ಕೊಂಡ್ ಬೇಡ್ರಿ. ಇವತ್ತು 12 ತಾರೀಕು. ಇವತ್ತ ನಾಳೆ 2 ದಿವಸದಾಗ ಮುಗಿಲಿ. ಫಸ್ಟ್ ಈಗ ಎಲ್ಲರೂ ಏನ್ ಮಾಡ್ರಿ, ನಿಮ್ ಹೆಸರು ಕೊಡ್ರಿ. ನಂಗೆ ಹೇಳ್ರಿ ಯಾರ್ಯಾರ ಹೆಸರಂತ, ಯಾರ್ಯಾರು ಭಾಗವಹಿಸ್ತಾರದಿರಿ ನನ್ಗ ಮೆಸೇಜ್ ಮಾಡ್ರಿ ಫಸ್ಟ್. ಓಕೆ, ಕಟ್ ಮಾಡ್ತೇನೆ ನೋಡ್ರಿ ಕ್ಲಾಸ್. ನೆಕ್ಸ್ಟ್ ಇಲ್ಲ ಸರ್, ಸ್ವಲ್ಪ ಮೀಟಿಂಗ್ ಐತಿ. ಅವ್ರ ಮೀಟಿಂಗ್ ಹೋಗ್ಯಾರು. ಮತ್ತೆ ಯಾರಿಲ್ಲ. ಸಂದೀಪ್ ಸರ್ ಅಂತೂ ತಗೊಂಡಾರು, ನಾ ಅಂತೂ ತಗೋನಿ. ಈಗ ನಾಳೆ ಮತ್ತೆ ಕ್ಲಾಸ್ ಇರ್ತಾವ. 10 ಗಂಟೆಗೆ ಜಾಯ್ನ್ ಆಗ್ರಿ. ಬೇಕಾದ್ರೆ ಸರ್ ಮತ್ತ ನಂತರ ಬಂದ ತಗೊಂಡ್ರೆ ತಗೋಬಹುದು.